Good afternoon, sir. It's audible, sir. ಕೇಳಿಸ್ತಾ ಇದೆಯಾ ಮಾತಾಡೋದು? Yes, sir. Yes, okay. So last class, in the last class we are discussing kinds of partners. ಕೊನೆಯಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ರು, ಅದು ಹಂಗೆ ಅರ್ಧಂಬರ್ಧ ಉತ್ತರ ಕೊಡುವಾಗ ಕಟ್ ಆಗೋಗ್ಬಿಡ್ತು. ಯಾರು ಹೇಳಕ್ ಪ್ರಶ್ನೆ ಏನು ಅಂತ? ಯಾರಮ್ಮ ಕೇಳಿದ ಪ್ರಶ್ನೆ? ಎಸ್ ಸರ್, ನಾನು. ಹೇಳಮ್ಮ ಪ್ರಶ್ನೆ ಇನ್ನೊಂದ್ಸತಿ ಹೇಳ್ತೀಯಮ್ಮ? ಹಾ ಸರ್. ಎಸ್. ಹಾ ಸರ್, ಇದು ಮೈನರ್ ಅಗ್ರಿಮೆಂಟ್ ಇಸ್ ವೈಡ್ ಅಂತಾರ್ರಿ ಸರ್. ಎಸ್. ಬಟ್ ಪಾರ್ಟ್ನರ್ ಮೈನರ್ ಆಸ್ ಅ ಪಾರ್ಟ್ನರ್ ಅಂದಾಗ ಅವನ ಅಮೌಂಟ್ ಶ್ಯೂರಿಟಿ ಇನ್ ಕೇಸ್ ಅವ್ರ ಪಾರ್ಟ್ನರ್ಸ್ ಕೊಟ್ಟೇ ಇಲ್ಲ ಅನ್ಬೋದು. ಅದನ್ನ ಅದೇ. ಕೇಳಿದ್ರಿ. ಓಕೆ, ನಾನು ಮೋಸ್ಟ್ಲಿ ಅರ್ಧಂಬರ್ಧ ಆನ್ಸರ್ ಮಾಡಿದ್ದೆ ಅನ್ಸುತ್ತಲ್ಲ ನಿಮ್ ಪ್ರಶ್ನೆ. ಸೊ Yes, ಇರ್ಲಿ. ಸೊ ದಟ್ ಥಿಂಗ್ ಇಸ್ ಆಸ್ ಐ ಸೆಡ್, ಈವನ್ ಅದರ್ವೈಸ್ ಇಲ್ಲೂ ಅಷ್ಟೇ ಅಲ್ಲ, ಬೇರೆ ಕಡೆನೂ ಅಷ್ಟೇ, ಎ ಮೈನರ್ಸ್ ಕಾಂಟ್ರಾಕ್ಟ್ ವಿಲ್ ಬಿ ವ್ಯಾಲಿಡ್ ಫಾರ್ ಹಿಸ್ ಬೆನಿಫಿಟ್ಸ್. ನೀವು ನೋಡಿರ್ತೀರಿ, ನೀವು ಓದಿದಿರಿ ಕಾಂಟ್ರಾಕ್ಟ್ ಅಲ್ಲೂ ಅಷ್ಟೇ. ಇವಾಗ ಏನ್ ಮಾಡ್ತೀವಿ, ಇಬ್ರು ಒಬ್ಬ ವ್ಯಕ್ತಿ ಮೇಜರ್, ಒಬ್ಬ ಏನು 25 ವರ್ಷದ ವ್ಯಕ್ತಿ, ಇವನು ಯಾರು ಮೈನರ್ ಜೊತೆ ಒಂದು 15 ವರ್ಷದ ವ್ಯಕ್ತಿ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡು ಏನಂತ ಸಾಲ ಕೊಡು ಅಂತ ಕೇಳ್ದ. ಯಾರನ್ನ? ಮೈನರ್ನ. ಇಷ್ಟು ಬಡ್ಡಿ ಕೊಡ್ತೀನಿ ಅಂತ ಹೇಳ್ದ. ಏನ್ ಮಾಡ್ದ? ಮೈನರ್ ಕೊಟ್ಬಿಟ್ಟ ಸಾಲ ಕೊಟ್ಟ, ಇಸ್ಕೊಂಡ. ಆಮೇಲೆ ಮೈನರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅಗ್ರಿಮೆಂಟ್ ವ್ಯಾಲಿಡ್ ಇಲ್ಲ, ಅದಕ್ಕೆ ನಾನು ಸಾಲ ವಾಪಸ್ ಕೊಡ್ತೀನಿ ಅಂದ್ರೆ ಹೇಳಕ್ಕಾಗಲ್ಲ. ಮೈನರ್ಸ್ ಅಗ್ರಿಮೆಂಟ್ ಫಾರ್ ಇಸ್ ಬೆನಿಫಿಟ್ ವಿಲ್ ಬಿ ವ್ಯಾಲಿಡ್ ಅಂಡ್ ಎನ್ಫೋರ್ಸಬಲ್ ಆಗ್ತದೆ. ಯಾಕೆ ನಾವು ನೋಡಿದ್ವಲ್ಲ. ಸೊ ವಿ ಹ್ಯಾಡ್ ಎ ಡಿಸ್ಕಷನ್ ಇನ್ ಕಾಂಟ್ರಾಕ್ಟರ್. ಇಲ್ಲೂ ಅಷ್ಟೇ, ಫಾರ್ ದ ಬೆನಿಫಿಟ್ಸ್ ಆಫ್ ದ ಪಾರ್ಟ್ನರ್ ಯು ಕ್ಯಾನ್ ಅಲೋ ಹಿಮ್ ಆಸ್ ಎ ಪಾರ್ಟ್ನರ್, ಬಟ್ ನಾಟ್ ಫಾರ್ ಹಿಸ್ ಲಯಬಿಲಿಟೀಸ್ಗೆ ಅವನ್ ಹೊಣೆಗಾರಿಕೆ ಇರೋದಿಲ್ಲ ಯಾವ್ದನ್ನು. ಅಕಸ್ಮಾತ್ ಏನೋ ಕಾಂಟ್ರಾಕ್ಟ್ ಅಲ್ಲಿ ಬ್ರೀಚ್ ಆದ್ರೆ, ಸಮಸ್ಯೆ ಆದ್ರೆ, ಅದಕ್ಕೆ ಮೈನರ್ನ ಸೂ ಮಾಡಂಗಿಲ್ಲ. ಆದ್ರೆ ಮೈನರ್ಗೆ ಏನಾರ ಬೆನಿಫಿಟ್ಸ್ ಬರುತ್ತೆ ಅಂದ್ರೆ ಅಂತದ್ದು ಬೈಂಡಿಂಗ್ ಆಗಿರ್ತದೆ. ಬೇರೆ ಪಾರ್ಟಿ ಯಾರು ಬೆನಿಫಿಟ್ಸ್ ಕೊಡ್ಬೇಕು ಅವನಿಗೆ ಬೈಂಡಿಂಗ್ ಆಗಿರುತ್ತೆ. ಇಲ್ಲೂ ಅಷ್ಟೇ, ಮೈನರ್ ಮೇ ನಾಟ್ ಬಿ ಲಯಬಲ್ ಫಾರ್ ದ ಡೆಟ್ಸ್ ಆಫ್ ದ partnership firm, nor he will be liable for any other problems which the partnership may face, because of which it has to pay remedies, compensation. ಅದೆಲ್ಲ ಏನ್ ಕೊಡ್ಬೇಕು ಒಂದು ಪಾರ್ಟ್ನರ್ಶಿಪ್, ಅದ್ ಯಾವ್ದಕ್ಕೂ ಪಾಲುದಾರ ಮೈನರ್ ಪಾರ್ಟ್ನರ್ ಹೊಣೆಗಾರನಾಗಲ್ಲ. ಆದ್ರೆ ಅವನೇನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನಲ್ಲ ಫರ್ಮ್ಗೆ, ಆ ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನ ಬಳಸ್ಕೊಬಹುದು ಪಾರ್ಟ್ನರ್ಶಿಪ್ ಫರ್ಮು. ಅದರಿಂದ ಏನಾರ ಅವ್ನ್ ಲಾಸ್ ಆಯ್ತು ಅಂದ್ರೆ ಯು ಕೆನಾಟ್ ಹೆಲ್ಪ್, ಏನು ಮಾಡಕ್ಕಾಗಲ್ಲ. ಅಲ್ಲಿ ಅವ್ನ ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಲಾಭ ಬಂದ್ರೆ ಲಾಭ ಪಡ್ಕೊಳ್ಳೋದಕ್ಕೆ ಅವನಿಗೆ ಅಧಿಕಾರ ಇರುತ್ತೆ. ಆದ್ರೆ ಆ ಪಾಲುದಾರಿಕಾ ಸಂಸ್ಥೆಯ ಸಾಲಗಳಿರುತ್ತಲ್ಲ, ಸಾಲ ಅಥವಾ ಬೇರೆ ಟ್ರಾನ್ಸಾಕ್ಷನ್ಸ್, ಇನ್ನೊಂದು ಅದಕ್ಕೆಲ್ಲ ಲಯಬಿಲಿಟೀಸ್ ಅವನಿಗೆ ಇರೋದಿಲ್ಲ. he is not going to be held personally liable for any of the transactions which happens during his minority. ಅವನು ಮೈನರ್ ಆಗಿರೋವರೆಗೂ ಏನೇನ್ ಟ್ರಾನ್ಸಾಕ್ಷನ್ಸ್ ಆದ್ರೂ ಅದ್ಯಾವುದಕ್ಕೂ ಅವನಿಗೆ ಹೊಣೆಗಾರಿಕೆ ಇರೋದಿಲ್ಲ. ಅವನ ಇನ್ವೆಸ್ಟ್ಮೆಂಟ್ ನ ಬಳಸ್ಕೊಬಹುದು ಅವರು, ಅದು ಬಿಟ್ಟು ಬೇರೆ ಏನಕ್ಕೂ ಅವನಿಗೆ ಹೊಣೆಗಾರಿಕೆ ಇರೋದಿಲ್ಲ. ಬೇರೆ ಆಸ್ ಅದರ್ ಪಾರ್ಟ್ನರ್ಸ್ ಇಟ್ ಇಸ್ ನಾಟ್ ಸೊ. ವಿಲ್ ಬಿ ಡಿಸ್ಕಸಿಂಗ್ ಇನ್ ದ ಫ್ಯೂಚರ್ ಮ್ಯೂಚುವಲ್ ರೈಟ್ಸ್ ಅಂಡ್ ಲಯಬಿಲಿಟೀಸ್ ಅಂಡ್ ಡ್ಯೂಟೀಸ್ ಆಫ್ ಪಾರ್ಟ್ನರ್ಸ್. ಪಾಲುದಾರರ ಪರಸ್ಪರ ಹಕ್ಕು ಮತ್ತು ಕರ್ತವ್ಯಗಳು ಮತ್ತೆ ಹೊಣೆಗಾರಿಕೆಗಳು ಏನೇನು ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ಶುರು ಮಾಡ್ತೀವಿ. ಅದ್ ಯಾರದು? ಗ್ಯಾಲಕ್ಸಿ 30 M30 ಯಾರ್ರಿ ಅದು? ಪ್ಲೀಸ್ ಅನ್ಮ್ಯೂಟ್ ಅಂಡ್ ಟೆಲ್ ಹೂ ಯು ಆರ್. ಗ್ಯಾಲಕ್ಸಿ M30 ಅಂತಿದೆ ನೋಡ್ರಿ ಯಾರೋ. ದಯವಿಟ್ಟು ನಾನು ಹೇಳಿದ್ನಲ್ಲ, ಯು ಹ್ಯಾವ್ ಟು ಮೆನ್ಷನ್ ಯುವರ್ ನೇಮ್. ಡಿಸ್ಪ್ಲೇಲಿ, ನಿಮ್ ಝೂಮ್ ಡಿಸ್ಪ್ಲೇಲಿ ಯಾವಾಗ್ಲೂ ನಿಮ್ ಹೆಸರು ಕಾಣಿಸ್ಬೇಕು ಹೊರತು ನಿಮ್ ಫೋನಿನ ಹೆಸರು ಬೇಕಾಗಿಲ್ಲ ನಮ್ಗೆ. ಯಾರದು? ಗ್ಯಾಲಕ್ಸಿ M30 ಯಾರ್ರಿ ಅದು? ಬೇಗ ಅನ್ಮ್ಯೂಟ್ ಮಾಡಿ ತಾವ್ಯಾರು ಅಂತ ಹೇಳ್ಬೇಕು. ಫಾಸ್ಟ್, ಟೈಮ್ ವೇಸ್ಟ್ ಮಾಡ್ಬೇಡಿ ಬೇರೆಯವ್ರದ್ದು, ಅದರ್ವೈಸ್ ಐ ವಿಲ್ ರಿಮೂವ್ ಯು. ಬೇಗ ಹೇಳಿ, ಹೂ ಆರ್ ಯು? ಗ್ಯಾಲಕ್ಸಿ M30. ಹಲೋ ಸರ್, ಯಾರದು? ಹಲೋ ಸರ್, ಇದು ನಾಗೇಶ್ ಕಾಮೋಜಿ ಅಂತ ಸರ್. ಲ್ಯಾಪ್ಟಾಪ್ ವರ್ಕ್ ಆಗ್ತಲ್ಲ, ಹಾಗಾಗಿ ಮೊಬೈಲ್ ಇರ್ಲಿ, ಅಲ್ಲಿ ಡಿಸ್ಪ್ಲೇ ಅಲ್ಲಿ ಚೇಂಜ್ ಮಾಡಿ ನೀವು. ಓಕೆ, ಡಿಸ್ಪ್ಲೇ ಚೇಂಜ್ ಮಾಡ್ಬೋದು ನೀವು. ಗ್ಯಾಲಕ್ಸಿ ಬೇಡ, ಇವತ್ತು ನಡೀತದೆ, ಇವತ್ತಿರ್ಲಿ. ನೆಕ್ಸ್ಟ್ ಟೈಮ್ ಇಂದ ಯಾವಾಗ ಎಂಟರ್ ಆಗಿ ನಿಮ್ ಬೈ ಡಿಫಾಲ್ಟ್ ನಿಮ್ ಹೆಸರು ಡಿಸ್ಪ್ಲೇ ಆಗೋ ರೀತಿ ಮಾಡ್ಬೋದು ಝೂಮ್ ಸೆಟ್ಟಿಂಗ್ಸ್ ಅಲ್ಲಿ. ಹಂಗ್ ಮಾಡ್ಕೊಳ್ಳಿ. ಓಕೆ ಓಕೆ ಓಕೆ, ಇರ್ಲಿ. ಸೊ ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್ ಅಮ್ಮ ವೈಶಾಲಿ. Yes, Okay. So now we will proceed to the next. This is with respect to kinds of partnership and kinds of partners. ಪಾಲುದಾರಿಕೆಯಲ್ಲಿ ವಿವಿಧ ಬಗೆಗಳು ಮತ್ತೆ ಪಾಲುದಾರರಲ್ಲಿ ವಿವಿಧ ಬಗೆಗಳು, ಇಷ್ಟನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಟು ರಿಕಲೆಕ್ಟ್ ವೆರಿ ಬ್ರೀಫ್ಲಿ, ಕೈಂಡ್ಸ್ ಆಫ್ ಪಾರ್ಟ್ನರ್ಸ್: ಆಕ್ಟಿವ್ ಪಾರ್ಟ್ನರ್, ಸ್ಲೀಪಿಂಗ್ ಆರ್, ಡಾರ್ಮೆಂಟ್ ಪಾರ್ಟ್ನರ್, ನಾಮಿನಲ್ ಪಾರ್ಟ್ನರ್. Then comes who is next one? Then partner by holding out or is also called as partner by estoppel. Finally, minor as a partner in a firm. ಇವರ ಲೀಗಲ್ ಸ್ಟೇಟಸ್, ಇವರ ವಿಶೇಷವಾದಂತಹ ಗುಣಗಳೇನೇನು, ಅವ್ರದ್ದು ಮತ್ತೆ ಅವರ ಲಯಬಿಲಿಟೀಸ್ ಹೆಂಗಿರ್ತದೆ,
ಇವುಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇದನ್ನ ದೇ ಮೇ ಆಸ್ಕ್ ಇಟ್ ಆಸ್ ಎ 10 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ಬೋದು, ಅಥವಾ ಕೆಲವು ಸತಿ ಶಾರ್ಟ್ ನೋಟ್ಸೇ ಕೇಳ್ಬೋದು. ಈ ಸ್ಲೈಡ್ಸ್ ಅಲ್ಲಿ ಇರೋದನ್ನ ನೋಡ್ಕೊಂಡು ಅದಕ್ಕೆ ಜೊತೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಬರೆದ್ಬಿಟ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ಆನ್ಸರ್ ಟು ಯುವರ್ ಕ್ವೆಶ್ಚನ್. ಸೊ with this we will conclude this session as far as this kinds of partner is concerned. So if you still have a doubt, you can ask. Otherwise we will proceed to the next topic, that is mutual rights and obligations of mutual rights, duties and liabilities of partners na mundukke nodona. If you have doubts, please quickly ask. Otherwise we will proceed. Enilva? Okay. Then we'll proceed to the next topic, that is mutual rights and duties of partners. Kanasta ideyalla slides? I think it's visible. ಹಾ ಸರ್. Yes. Okay. So mutual rights and duties of partners are dealt from section 9 to section 16 of Partnership Act of 1932. ಕಲಂ 9 ರಿಂದ ಕಲಂ 16 ಒಳಗೆ ಹಲವಾರು ನಿಯಮಗಳನ್ನ ಮಾಡಿದ್ದಾರೆ. ಏನು ಯಾವ್ದ್ರ ಬಗ್ಗೆ? ಇಟ್ ಈಸ್ ಕನ್ಸರ್ನ್ ವಿತ್ ದ ಮ್ಯೂಚುವಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಪಾರ್ಟ್ನರ್ಸ್. ಪಾಲುದಾರರ ಪರಸ್ಪರ ಹಕ್ಕು ಮತ್ತು ಇಲ್ಲಿ ಡ್ಯೂಟೀಸ್ ಎಸ್ಪೆಷಲಿ, ಆಮೇಲೆ ಹಕ್ಕುಗಳ ಬಗ್ಗೆ ಆಮೇಲೆ ನೋಡೋಣ. ಡ್ಯೂಟೀಸ್ ಬಗ್ಗೆ ಕಲಂ 9 ರಿಂದ ಕಲಂ 16 ಒಳಗೆ ಹಲವಾರು ನಿಯಮಗಳನ್ನ ಮಾಡಿದ್ದಾರೆ. ಅವೇನು ಅನ್ನೋದನ್ನ ಬಹಳ ಡೀಟೇಲ್ ಆಗಿ ನೋಡ್ಬೇಕು ನಾವು. ವೆರಿ ಇಂಪಾರ್ಟೆಂಟ್ ಈವನ್ ಫ್ರಮ್ ದ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ. ಒನ್ಸ್ ಯು ಬಿಕಮ್ ಎ ಅಡ್ವೊಕೇಟ್, ಅಲ್ಲೂ ಅಷ್ಟೇ ಬಹಳಷ್ಟು ಸತಿ ಈ ಪ್ರಶ್ನೆಗಳು ಬರ್ತವೆ. ಆವಾಗ ನಿಮ್ಗೆ ಈ ಕಾನೂನಿನ ನಿಯಮಗಳು ಏನೇನಿದೆ, ಅವರ ಲೀಗಲ್ ಪೊಸಿಷನ್ ಪಾರ್ಟ್ನರ್ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ಓಕೆ, ಪಾರ್ಟ್ನರ್ಶಿಪ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ piece of legislation, and it is going to be very frequently it is being used in our day-to-day life. Advocates life ಅಲ್ಲಿ ಮಾತ್ರ ಪಾರ್ಟ್ನರ್ಶಿಪ್ ಬಗ್ಗೆ ವಿವಾದಗಳು ತುಂಬಾ ಬರ್ತವೆ. ಅವುಗಳ ಬಗ್ಗೆ ನೀವು ಸ್ಪಷ್ಟವಾಗಿ ಅದು ಸೊಲ್ಯೂಷನ್ಸ್ ಕೊಡಬೇಕು ಅಂದ್ರೆ, ಲೀಗಲ್ ಸೊಲ್ಯೂಷನ್ಸ್ ಅಂದ್ರೆ, ಲೀಗಲ್ ಅಡ್ವೈಸ್ ಕೊಡಬೇಕು ಅಂದ್ರೆ ಅವರ ಪರಸ್ಪರ ಹಕ್ಕು ಮತ್ತೆ ಕರ್ತವ್ಯಗಳು ಮತ್ತೆ ಅವರ ಹೊಣೆಗಾರಿಕೆಗಳ ಬಗ್ಗೆ ನಮ್ಗೆ ಸ್ಪಷ್ಟತೆ ಇರಲೇಬೇಕು. ಸೊ ವಿಲ್ ಬಿ ಡಿಸ್ಕಸಿಂಗ್ ದಟ್ ಕೀ ಟಾಪಿಕ್ ಇನ್ ಡೀಟೇಲ್. ಮತ್ತೆ ಇನ್ನೊಂದು, before we start, I would like to ask you one question. Can we extend the class by few minutes, 15-20 minutes extend ಮಾಡಬಹುದಾ? ಪರವಾಗಿಲ್ವಾ? ಅಥವಾ ಊಟ ಹೊಟ್ಟೆಸ್ತಿದ್ಯಾ? Shall we extend? If it is disconnected, can we ask you people to rejoin? ಅಥವಾ ಬೇಡವಾ? ಸಾಕಾ 40 ನಿಮಿಷ? ಹೇಳ್ಬೇಕು, ಸುಮ್ಮನೆ ಕೂತ್ಕೊಂಡ್ಬಾರ್ದು. ನಿಮ್ಗೆ ಅನಿಸಿಕೆಗಳನ್ನ ಹೇಳ್ಬೇಕು. We'll decide later. ಹೇಳಮ್ಮ. ಸರ್ ಇವತ್ತೊಂದಿನ 40 ಮಿನಿಟ್ಸ್ ಇರ್ಲಿ. ಸಾಕಾ? ಓಕೆ. ಬೇರೆ ಇನ್ಯಾರು ಏನಾರ ಒಪಿನಿಯನ್ ಇದೆಯಾ? ಓಕೆ, ವಿಲ್ ಕನ್ಫೈನ್ ಟು 40 minutes as your friend said. ಬೇರೆ ಯಾರು ಏನು ಹೇಳ್ತಿಲ್ಲ. ಸೊ ವಿಲ್ ಎಂಡ್ ಇಟ್. ಸೊ ನಾಳೆ ಅಂತೂ 40 minutes ಆಗುತ್ತೆ. ಯಾಕಂದ್ರೆ ನಿಮ್ ಕ್ಲಾಸ್ ಆದ್ಮೇಲೆ 12 ಗಂಟೆ ಕ್ಲಾಸ್ ಇರುತ್ತೆ. 12 ಗಂಟೆ ಮುಗಿದ್ಮೇಲೆ ಕನ್ನಡ ಕ್ಲಾಸ್ ಇರುತ್ತೆ. ಸೊ ಫಾರ್ ನೆಕ್ಸ್ಟ್ 3 days ವಿಲ್ ಹ್ಯಾವ್ 40 minutes ಓನ್ಲಿ. ಆಮೇಲೆ ನೋಡೋಣ, ಲೆಟ್ ಅಸ್ ಸಿ. ಫ್ರಮ್ ನೆಕ್ಸ್ಟ್ ಮಂಡೇ we may go beyond it. So with that, we will start our discussion on mutual rights and obligations of partners, mutual rights and duties of partners. So moving further, yakidu slides ಆಗ್ತಿಲ್ಲ. Yes, mutual rights and duties of partners, in which, so for us to understand these mutual rights and duties of partners, we should know two fundamental principles. 2 ಮೂಲಭೂತ ತತ್ವಗಳಿದಾವೆ. ಅವುಗಳ ಆಧಾರದ ಮೇಲೆ ಈ ಪಾಲುದಾರರ ಪರಸ್ಪರ ಹಕ್ಕುಗಳು ನಿರ್ಧರಿತವಾಗಿರ್ತದೆ. ಈ 2 ಪ್ರಿನ್ಸಿಪಲ್ಸ್ ಒಂದು ಪ್ರಿನ್ಸಿಪಲ್ಸ್ ಗವರ್ನ್ ಆಗುತ್ತೆ. 2 ತತ್ವಗಳಲ್ಲಿ ಒಂದು ತತ್ವ ಅವರ ಹಕ್ಕುಗಳು, ಅವರ ಬೇರೆ ಬೇರೆ ವಿವಿಧ ಹಕ್ಕುಗಳ ಬಗ್ಗೆ ಹಕ್ಕುಗಳು ಅವಲಂಬಿತವಾಗಿರ್ತದೆ. ಇಲ್ಲ ಫಸ್ಟ್ ಪ್ರಿನ್ಸಿಪಲ್ ಮೊದಲನೇ ತತ್ವದ ಪ್ರಕಾರ ಅದು ಗವರ್ನ್ ಆಗುತ್ತೆ, ಅಥವಾ 2ನೇ ತತ್ವದ ಪ್ರಕಾರ ಅವರ ಹಕ್ಕುಗಳು ನಿರ್ಧರಿತವಾಗ್ತವೆ. ಸೊ ಲೆಟ್ ಅಸ್ ಸಿ those two important principles which determine the mutual rights and duties of partners. ಪರಸ್ಪರ ಹಕ್ಕುಗಳು. ಏನಾರ ಡೌಟ್ ಇದೆಯೇನಪ್ಪ? ಯಾರ ಕೈ ಎತ್ತಿದ್ರ? ಓಕೆ, ಏನ್ ಪ್ರಿನ್ಸಿಪಲ್ಸ್ ಅನ್ನೋದನ್ನ ಇವಾಗ ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ಪ್ರಿನ್ಸಿಪಲ್, ಮೊದಲನೇ ಪ್ರಿನ್ಸಿಪಲ್ ಏನು ಅಂದ್ರೆ, they say that Partnership Act says under section 11 ನೋಡ್ರೆ ಇದು ಗೊತ್ತಾಗತ್ತೆ ನಿಮಗೆ. Partners are free to form an agreement with regard to their own mutual rights and duties. ಇದು ಮೊದಲನೇ ನಿಯಮ ಮತ್ತೆ ಸಾಮಾನ್ಯ ನಿಯಮ. ಏನಂಗಂದ್ರೆ ಪಾಲುದಾರರು ಅವ್ರಿಗೆ ಎಲ್ಲಾ ಫ್ರೀಡಮ್ ಇದೆ, ಅವ್ರಿಗೆ ಸ್ವತಂತ್ರ ಇದೆ. ಏನಂದ್ರೆ ಟು ಫಾರ್ಮ್ ಅನ್ ಅಗ್ರಿಮೆಂಟ್, ಒಂದು ಒಪ್ಪಂದ ಮಾಡ್ಕೊಂತಾರೆ. ಯಾವ್ದ್ರ ಬಗ್ಗೆ?
ವಿತ್ ರಿಗಾರ್ಡ್ ಟು ದೇರ್ ಮ್ಯೂಚುವಲ್ ರೈಟ್ಸ್ ಅಂಡ್ ಡ್ಯೂಟೀಸ್. ಅವರ ಪರಸ್ಪರ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಏನೇನು ಹಕ್ಕುಗಳಿದೆ, ಅವನಿಗೆ ಏನೇನು ಕರ್ತವ್ಯಗಳಿದೆ ಅನ್ನೋದನ್ನ ಅವರೇ ತಮ್ಮ ಒಪ್ಪಂದದ ಮೂಲಕ ತೀರ್ಮಾನ ಮಾಡ್ಕೊಬಹುದು. ಅದನ್ನ ಕಾನೂನಿನ ನಿರ್ಧರಿಸಬೇಕಾಗಿಲ್ಲ. ಇದು ಸಾಮಾನ್ಯ ನಿಯಮ. ಸೊ ಪಾರ್ಟ್ನರ್ಸ್ ಆರ್ ಫ್ರೀ ಟು ಫಾರ್ಮ್ ಅನ್ ಅಗ್ರಿಮೆಂಟ್ ವಿತ್ ರಿಗಾರ್ಡ್ ಟು ದೇರ್ ಮ್ಯೂಚುವಲ್ ರೈಟ್ಸ್ ಅಂಡ್ ಡ್ಯೂಟೀಸ್. ಅವ್ರಿಗೆ ಏನ್ ಇಷ್ಟನೋ ಹೆಂಗ್ ಬೇಕಾದ್ರೂ ಮಾಡ್ಕೊಂಡು. ನಾನು ಒಂದು ವಿಷಯ ಹೇಳ್ತೀನಿ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಲಿ ಅಂತ. ಲಾಭ, ಎಷ್ಟು ಲಾಭ ಗಳಿಸ್ಬೇಕು? ಶೇರಿಂಗ್ ಅ ಪ್ರಾಫಿಟ್ ಇಸ್ ಎ ರೈಟ್. ಆದ್ರೆ ಎಷ್ಟು ಲಾಭ ತಗೊಳಿಸ್ಬೇಕು? ಹೂ ಇಸ್ ಟು ಡಿಸೈಡ್? ಇಟ್ ಈಸ್ ಟು ಬಿ ಡಿಸೈಡ್ ಬೈ ದ ಪಾರ್ಟ್ನರ್ಸ್ ಅಮಾಂಗ್ ದೆಮ್ಸೆಲ್ಸ್. ಲಾಭ ಪಡ್ಕೊಬೇಕು ಸರಿ, ದಟ್ ಇಸ್ ಒನ್ ಆಫ್ ದ ಎಸೆನ್ಷಿಯಲ್ ಕ್ಯಾರೆಕ್ಟರ್ಸ್. ಆದ್ರೆ ಎಷ್ಟು ಲಾಭ ಪಡ್ಕೊಬೇಕು? ಎಷ್ಟು ಬೇಕಾದ್ರು. ಮತ್ತೆ ಇನ್ನೊಂದು ಸುದ್ದಿ ನೋಡಿದ್ವಿ, ಪಾರ್ಟ್ನರ್ ನಾಟ್ ಫಾರ್ ಪ್ರಾಫಿಟ್ ಅಂತಾನೂ ಇದೆ, ಹಂಗೂ ಮಾಡ್ಕೊಬಹುದು. ಪಾರ್ಟ್ನರ್ ಫಾರ್ ಪ್ರಾಫಿಟ್ ಓನ್ಲಿ ಅಂತಾನೂ ಇದೆ. ಇವನ್ ದಟ್ ಕ್ಯಾನ್ ಹ್ಯಾಪನ್. ಕೆಲವು ಸರ್ತಿ ಪಾರ್ಟ್ನರ್ಗೆ ಯಾವುದೇ ಪ್ರಾಫಿಟ್ ಇಲ್ಲದೆ ಇರ್ಬೋದು. ಎಕ್ಸಾಂಪಲ್, ನಾಮಿನಲ್ ಪಾರ್ಟ್ನರ್. ನಾಮಿನಲ್ ಪಾರ್ಟ್ನರ್ಗೆ ಅವ್ನು ನಾಮಿನಲ್ ಪಾರ್ಟ್ನರ್ ಅಂತ ಒಪ್ಪಂದ ಮಾಡ್ಕೊಂಡು ಅವ್ನ ಹೆಸರು ಮಾತ್ರ ನಾವು ತಗೊಂತೀವಿ, ಅವ್ನಿಗೆ ಪ್ರಾಫಿಟ್ ಅಲ್ಲಿ ಶೇರ್ ಕೊಡೋದಿಲ್ಲ ಅಂದ್ಕೊಂಡ್ರು ಅದು ಆಗ್ತದೆ. ಬಟ್ ಹಿ ಮೇ ಬಿ ಎಂಟೈಟಲ್ಡ್ ಟು ಸಮ್ ಅದರ್ ಬೆನಿಫಿಟ್, ಬಟ್ ಹಿ ಹ್ಯಾಸ್ ಲೆಂಟ್ ಹಿಸ್ ನೇಮ್ ಟು ಇನ್ಕ್ರೀಸ್ ದ ಗುಡ್ ವಿಲ್ ಆಫ್ ದ ಪಾರ್ಟ್ನರ್ಶಿಪ್. ಹಂಗೂ ಆಗ್ತದೆ. ಸೊ ಅಲ್ಟಿಮೇಟ್ಲಿ ವಾಟ್ ಶಲ್ ಬಿ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಪಾರ್ಟ್ನರ್ಸ್ ಅಮಾಂಗ್ ಈಚ್ ಅದರ್, ಪರಸ್ಪರ ಯಾವ ಹಕ್ಕುಗಳಿರಬೇಕು, ಯಾವ ಕರ್ತವ್ಯಗಳಿರಬೇಕು ಅನ್ನೋದನ್ನ ಅವರು ಫ್ರೀ ಆಗಿ ಡಿಸೈಡ್ ಮಾಡ್ಬೋದು. ಎಲ್ಲಿ? ಅವರ ಒಪ್ಪಂದದ ಮೂಲಕ. ದಿಸ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್. ಮತ್ತೆ ಸೆಕೆಂಡ್ ಪ್ರಿನ್ಸಿಪಲ್ ಏನಿದೆ ಅಂದ್ರೆ, ಇದು ಅನ್ವಯಿಸುತ್ತೆ ಜನರಲ್ ರೂಲು, ಆದ್ರೆ ಅದಕ್ಕೆ ಕೆಲವು ಎಕ್ಸೆಪ್ಷನ್ಸ್ ಇದೆ. ಅದು ಸೆಕೆಂಡ್ ಪ್ರಿನ್ಸಿಪಲ್ ಗವರ್ನ್ ಆಗುತ್ತೆ. ಅದೇನ್ ಹೇಳುತ್ತೆ ಅಂದ್ರೆ, ದೇರ್ ಆರ್ ಸರ್ಟನ್ ಡ್ಯೂಟೀಸ್, ಕೆಲವು ಕರ್ತವ್ಯಗಳಿದಾವೆ. ಯಾರ್ದು? ಪಾಲುದಾರಂದು. ದೋಸ್ ಡ್ಯೂಟೀಸ್ ಮೆನ್ಷನ್ ವಿಚ್ ಕೆನಾಟ್ ಬಿ ಆಲ್ಟರ್ಡ್ ಈವನ್ ಬೈ ಎಂಟರಿಂಗ್ ಇಂಟು ಅನ್ ಅಗ್ರಿಮೆಂಟ್ ಟು ದ ಕಾಂಟ್ರರಿ. ಕೆಲವು ನಿಯಮಗಳನ್ನ, ಕೆಲವು ಕರ್ತವ್ಯಗಳನ್ನ ನಮ್ಮ ಪಾರ್ಟ್ನರ್ಶಿಪ್ ಆಕ್ಟ್ ತಿಳಿಸಿದೆ. ಪಾಲುದಾರಿಕೆ ಅಧಿನಿಯಮ 1932ರಲ್ಲಿ ಕೆಲವು ಕರ್ತವ್ಯಗಳನ್ನ ಪಾಲುದಾರರ ಮೇಲೆ ಇಂಪೋಸ್ ಮಾಡಿದೆ. ಅವ್ರ ಮೇಲೆ ಹೇರಿದೆ, ಪಾಲುದಾರರ ಮೇಲೆ ಹೇರಿದೆ. ಆ ಕರ್ತವ್ಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ವ್ಯತಿರಿಕ್ತವಾಗಿ ಬೇರೆ ಒಪ್ಪಂದ ಮಾಡಿಕೊಂಡು ತನ್ನ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋಕೆ ಅವಕಾಶ ಇಲ್ಲ. ಅವರು ಅದನ್ನ ಪಾಲನೆ ಮಾಡಲೇಬೇಕು. ಇದು ಏನಿದೆಯಲ್ಲ, ಈ ಸೆಕೆಂಡ್ ಪ್ರಿನ್ಸಿಪಲ್, ಅದು ಯಾವ್ದನ್ನ ಗವರ್ನ್ ಮಾಡುತ್ತೆ? ದೇ ಆರ್ ರಿಲೇಶನ್ಶಿಪ್ ಪಾರ್ಟ್ನರ್ಸ್. ಯಾವ ಬೇಸಿಸ್ ಮೇಲೆ ಅದಿದೆ ಅಂದ್ರೆ, ಬಿಕಾಸ್ ರಿಲೇಶನ್ಶಿಪ್ ಆಫ್ ಪಾರ್ಟ್ನರ್ಸ್ ಈಸ್ ಟು ಒನ್ ಅನದರ್ ಈಸ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್. ಅವರು ಬಹಳ ಗುಡ್ ಫೇತ್ ನಿಂದ ಪ್ರಾಮಾಣಿಕವಾಗಿ ಪರಸ್ಪರ ಸಂಬಂಧ ಪರಸ್ಪರ ಚಟುವಟಿಕೆಗಳಲ್ಲಿ ಪ್ರಾಮಾಣಿಕತೆ ಇರಬೇಕು. ಅಟ್ಮೋಸ್ಟ್ ಗುಡ್ ಫೇತ್, ಬರೀ ಕೇವಲ ಪ್ರಾಮಾಣಿಕತೆ ಅಲ್ಲ, ಉಚ್ಚವಾದಂತಹ ಅಟ್ಮೋಸ್ಟ್, ಬಹಳಷ್ಟು ಪ್ರಾಮಾಣಿಕನಾಗಿರ್ಬೇಕು. ಬರೀ ಪ್ರಾಮಾಣಿಕವಾಗೇ ಇರಬೇಕು. ಯಾವ್ದ್ರಲ್ಲಿ? ತಮ್ಮ ಮ್ಯೂಚುವಲ್ ರಿಲೇಶನ್ಶಿಪ್, ಬಿಸ್ನೆಸ್ ಮಾಡೋದ್ರಲ್ಲಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಪ್ರತಿ ಪಾರ್ಟ್ನರ್ ಹೆಂಗಿರ್ಬೇಕು ಅಂದ್ರೆ, ಯು ಶುಡ್ ಪಾರ್ಟಿಸಿಪೇಟ್ ಆರ್ ಹಿಸ್ ರಿಲೇಶನ್ಶಿಪ್ ವಿತ್ ಈಚ್ ಅದರ್. ಬೇರೆ ಬೇರೆ ಪಾರ್ಟ್ನರ್ ಜೊತೆ ಹೆಂಗಿರ್ಬೇಕು ಅಂತ ಸಂಬಂಧ ಅಂದ್ರೆ, ಇಟ್ಸ್ ಎ ರಿಲೇಶನ್ಶಿಪ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್. ಏನು ಮುಚ್ಚಿಡಬಾರ್ದು, ಮತ್ತೆ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಬೇಕು, ಎಲ್ಲರ ಒಳಿತಿಗೋಸ್ಕರನೇ ಕೆಲಸ ಮಾಡ್ಬೇಕು. ಈ ರೀತಿ ಹಕ್ಕುಗಳು ಬರ್ತವೆ. ಸೊ ಅಂತ ಹಕ್ಕುಗಳನ್ನ ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡು, ಇಲ್ಲ ಆ ಕರ್ತವ್ಯ ಅಂತ ಹಕ್ಕುಗಳಲ್ಲ, ಅಂತ ಕರ್ತವ್ಯಗಳಿದಲ್ಲ, ಆ ಕರ್ತವ್ಯಗಳಿಂದ ನಾವು ತಪ್ಪಿಸ್ಕೊಳಂಗಿಲ್ಲ. ಯಾವ್ರೇ ಒಂದ್ಸತಿ ಅವ್ನ ಪಾರ್ಟ್ನರ್ ಅಂದ್ಮೇಲೆ ಅವನು ಪ್ರಾಮಾಣಿಕವಾಗೇ ಇರ್ಬೇಕು ಬೇರೆ ಇತರೆ ಪಾರ್ಟ್ನರ್ಸ್ ಜೊತೆಲಿ. ಇದ್ರ ಬಗ್ಗೆ ಸೆಕ್ಷನ್ 9 ಮತ್ತು ಸೆಕ್ಷನ್ 10, ಕಲಂ 9 ಮತ್ತೆ ಕಲಂ 10 ಪಾಲುದಾರಿಕಾ ಅಧಿನಿಯಮ, Partnership Act 1932, Section 9 and Section 10, they deal with such duties of the partners which cannot be altered by entering into a contract to the contrary. ಅದಕ್ಕೆ ಆ ಒಂದು ಸೆಕ್ಷನ್ 9 ಮತ್ತು ಸೆಕ್ಷನ್ 10 ಇರಲ್ಲ, ಈ ಎರಡು ಕಲಂಗಳಲ್ಲಿರುವ ಕರ್ತವ್ಯಗಳಿದಾವಲ್ಲ, ಅವಕ್ಕೆ ವ್ಯತಿರಿಕ್ತವಾಗಿ ಬೇರೆ ಒಪ್ಪಂದ ಮಾಡ್ಕೊಂಡು ತಮ್ಗೆ ಇಷ್ಟ ಬಂದಂಗೆ ಆ ಗುಡ್ ಫೇತ್ ಬೇಕಾಗಿಲ್ಲ, ಅಕೌಂಟ್ ಕೊಡ್ಬೇಕಾಗಿಲ್ಲ, ಹಂಗೆಲ್ಲೂ ಹೇಳಕ್ಕಾಗಲ್ಲ. ಅದೇ ಆರ್ ಸ್ಟ್ಯಾಟ್ಯೂಟರಿ ಡ್ಯೂಟೀಸ್, ಶಾಸನನೇ ಅವ್ರ ಮೇಲೆ ಹೊರಸಿರುವಂತಹ ಹಕ್ಕುಗಳು, ಅವುಗಳಿಂದ ಅವ್ರು ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ. ಈ ರೀತಿ ಎರಡು ರೀತಿ ಹಕ್ಕುಗಳಿರುತ್ತೆ. ಒಂದು ರೀತಿ ಹಕ್ಕುಗಳೇನಂದ್ರೆ, ಅವುಗಳನ್ನ ಫ್ರೀ ಆಗಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಬಹುದು. ಆ ಹಕ್ಕುಗಳು ಎಷ್ಟು ಕೊಡಬೇಕು, ಏನ್ ಮಾಡ್ಬೇಕು ಅದೆಲ್ಲ ಇಟ್ ಇಸ್ ಲೆಫ್ಟ್ ದ ಮ್ಯೂಚುವಲ್ ಕನ್ಸೆಂಟ್ ಆಫ್ ಪಾರ್ಟ್ನರ್ಸ್. ಆಯಾ ಪಾರ್ಟ್ನರ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ತೀರ್ಮಾನ ಮಾಡ್ಕೊಂಡು ಬೇರೆ ಬೇರೆ ಪಾರ್ಟ್ನರ್ಸ್ ಬೇರೆ ಬೇರೆ ರೀತಿಯ ಹಕ್ಕುಗಳನ್ನ ನಿರ್ಧರಿಸಬಹುದು. ಅದು ಮೊದಲನೇ ಪ್ರಿನ್ಸಿಪಲ್. ಆದ್ರೆ ಕೆಲವು ಕರ್ತವ್ಯಗಳಿರುತ್ತೆ, ಅವುಗಳನ್ನ ಬದಲಾವಣೆ ಮಾಡಕ್ಕೆ ಆಗಲ್ಲ. ಅದು ಶಾಸನ ಹೇಳುತ್ತೆ, ಆ ಕರ್ತವ್ಯಗಳು ಇರಲೇಬೇಕು. ಪಾರ್ಟ್ನರ್ ಅದಕ್ಕೆ ವಿರುದ್ಧವಾಗಿ ಅಥವಾ ಅದಕ್ಕೆ ವ್ಯತಿರಿಕ್ತವಾಗಿ ಬೇರೆ ಯಾವುದೇ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಈ ಎರಡು ಮೂಲಭೂತ ತತ್ವಗಳ ಆಧಾರದ ಮೇಲೆ ಪಾಲುದಾರರ ಪರಸ್ಪರ ಹಕ್ಕು ಮತ್ತು ಕರ್ತವ್ಯಗಳನ್ನ ನಾವು ನಿರ್ಧರಿಸ್ತೀವಿ.
ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಫಸ್ಟ್ ಪ್ರಿನ್ಸಿಪಲ್, ಫ್ರೀಡಮ್ ಟು ಡಿಸೈಡ್ ದೇರ್ ರೈಟ್ಸ್. ಎಂತದ್ದು ಬೇಕಾದ್ರೂ ರೈಟ್ ಇರ್ಬೋದು, ಎಷ್ಟು ಬೇಕಾದ್ರೂ ರೈಟ್ಸ್ ಇರ್ಬೋದು, ಯಾವ ರೈಟ್ಸ್ ಅನ್ನೋದು ತೀರ್ಮಾನ ಮಾಡ್ಕೊಬಹುದು. ಎರಡನೇದು, ಕೆಲವು ಹಕ್ಕುಗಳು ಕೊಟ್ಟಿದ್ದಾವೆ, ಅವುಗಳಿಗೆ ತದ್ವಿರುದ್ಧವಾಗಿ ಅಥವಾ ವ್ಯತಿರಿಕ್ತವಾಗಿ ನೀವು ಯಾವುದೇ ಅಗ್ರಿಮೆಂಟ್ ಮಾಡ್ಕೊಂಡು ಅವನ ಡ್ಯೂಟೀಸ್ ಬಗ್ಗೆ ಮಾತಾಡ್ತಿದೀವಿ, ಕರ್ತವ್ಯಗಳಿದೆಯಲ್ಲ, ಕರ್ತವ್ಯಗಳನ್ನ ಮಾರ್ಪಾಡು ಮಾಡೋಕೆ ಆಗೋದಿಲ್ಲ. These are the two fundamental principles governing the duties of partners. Okay, so I think you don't have any doubts. If you have any doubt, please ask even afterwards. You're welcome to ask questions. So with this, we'll proceed to the next slide. Shall we proceed? Mandogana? Yes, sir. Next one. Second principle na ಇನ್ನೊಂದಷ್ಟು elaborate ಆಗಿ ನೋಡೋಕೆ ಪ್ರಯತ್ನ ಪಡೋಣ. Second principle ಏನ್ ಹೇಳ್ತು? So there are some duties which are imposed by the law. ಕಾನೂನು ಹೇಳುತ್ತೆ ಅದಕ್ಕೆ ತದ್ವಿರುದ್ಧವಾಗಿ ಯಾವುದೇ ರೀತಿ ಒಪ್ಪಂದ ಮಾಡ್ಕೊಳ್ಳೋಂಗಿಲ್ಲ. ಅದನ್ನ ಇನ್ನೊಂದು ಸ್ವಲ್ಪ ವಿವರಣಾತ್ಮಕವಾಗಿ ನೋಡೋಕೆ ಪ್ರಯತ್ನ ಪಡೋಣ. ರಿಲೇಷನ್ ಇದು ಯಾಕೆ ಬಂತು ಈ ಪ್ರಿನ್ಸಿಪಲ್ ಯಾಕೆ ಅಂದ್ರೆ, ಬಿಕಾಸ್ ರಿಲೇಷನ್ ಆಫ್ ಪಾರ್ಟ್ನರ್ಸ್ ಟು ಒನ್ ಅನದರ್ ಈಸ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್. ಅದರಿಂದ ಏನಾಯ್ತು ಅಂದ್ರೆ, ಯಾಕಂಗೆ ಗುಡ್ ಫೇತ್ ಯಾಕಿದೆ ಅಂದ್ರೆ, ಬಿಕಾಸ್ ಎವ್ರಿ ಪಾರ್ಟ್ನರ್ ಈಸ್ ಎನ್ ಏಜೆಂಟ್ ಆಫ್ ಈಚ್ ಅದರ್. ಪ್ರತಿಯೊಬ್ಬ ಪಾರ್ಟ್ನರ್ ಏನಾಗಿರ್ತಾನೆ, ಇನ್ನೊಬ್ಬ ಪಾರ್ಟ್ನರ್ಗೆ ಏಜೆಂಟ್ ಆಗಿರ್ತಾನೆ. ಪ್ರತಿಯೊಬ್ಬ ಪಾರ್ಟ್ನರ್ ಮಿಕ್ಕಿದ ಪಾರ್ಟ್ನರ್ಸ್ಗೆಲ್ಲ ಪ್ರಿನ್ಸಿಪಲ್ ಆಗಿರ್ತಾನೆ. ಹಂಗೆ ಎಲ್ಲಾ ಯಾರೋ ಒಬ್ಬ ಪಾರ್ಟ್ನರ್ ಒಂದು ಕೆಲಸ ಮಾಡ್ತಿದ್ದಾನೆ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಅಂದ್ರೆ, ಅವನು ಏಜೆಂಟ್ ಆಗಿರ್ತಾನೆ. ಯಾರ ಪರವಾಗಿ? ಮಿಕ್ಕಿದೆಲ್ಲಾ ಪಾರ್ಟ್ನರ್ಸ್ ಪರವಾಗಿ. ಪ್ರತಿಯೊಬ್ಬ ಪಾರ್ಟ್ನರ್ ಏನಾಗಿರ್ತಾನೆ, ಪ್ರಿನ್ಸಿಪಲ್ ಆಗಿರ್ತಾನೆ. ಯಾರು? ಅವನ ಪರವಾಗಿ ಯಾರು ಆಕ್ಟ್ ಮಾಡ್ತಿರ್ತಾನೋ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ. ಅದರಿಂದ ಎವ್ರಿ ಪಾರ್ಟ್ನರ್ ಈಸ್ ಎನ್ ಏಜೆಂಟ್ ಟು ಈಚ್ ಅದರ್. ಪರಸ್ಪರ ಕಾರ್ಯಭಾರಿಗಳಾಗಿರ್ತಾರೆ ಯಾರು? ಪ್ರತಿಯೊಬ್ಬ ಏಜೆಂಟ್. ಅದರಿಂದ ಏನಾಗುತ್ತೆ ಅಂದ್ರೆ, ಕಾಂಟ್ರಾಕ್ಟ್ ಎಂಟರ್ಡ್ ಬೈ ಒನ್ ಪಾರ್ಟ್ನರ್ ವಿಲ್ ಬೈಂಡ್ ಆಲ್ ದ ಪಾರ್ಟ್ನರ್ಸ್. ಇದು ಸಮಸ್ಯೆ. ಸೊ ಒಬ್ಬ ಪಾರ್ಟ್ನರ್ ಏನೋ ಒಂದು ಒಪ್ಪಂದ ಮಾಡ್ಕೊಂಡ ಅಥವಾ ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡ್ದ, ವ್ಯವಹಾರ ಮಾಡ್ದ ಅಂದ್ರೆ ಬರೀ ಅವನ ಮೇಲೆ ಬೈಂಡಿಂಗ್ ಇರಲ್ಲ, ಅದು ಮಿಕ್ಕಿದೆಲ್ಲಾ ಪಾರ್ಟ್ನರ್ಸ್ ಮೇಲೆ ಬೈಂಡಿಂಗ್ ಇರ್ತದೆ. ಅದರಿಂದ ಏನ್ ಮಾಡ್ಬೇಕು, ಅವ್ನು ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ಮಾಡ್ಬೇಕು, ಯಾವ ರೀತಿ ವ್ಯವಹಾರ ಮಾಡ್ಬೇಕು ಅಂದ್ರೆ, ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಬೇರೆಯವ್ರಿಗೆ ಲಾಸ್ ಆಗಬಾರ್ದು, ಫರ್ಮ್ಗೆ ನಷ್ಟ ಆಗಬಾರ್ದು, ಫರ್ಮ್ಗೆ ಯಾವಾಗೂ ಲಾಭ ಆಗೋ ರೀತಿ ಟ್ರಾನ್ಸಾಕ್ಷನ್ಸ್ ಮಾಡ್ಬೇಕು. ದಟ್ ಈಸ್ ಹಿಸ್ ಡ್ಯೂಟಿ. ಹಂಗೆ ಮಾಡ್ಬೇಕು ಅಂತಲ್ಲ, ಅಟ್ಲೀಸ್ಟ್ ಆ ರೀತಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಬೇಕು. ಲಾಸ್ ಆಗ್ಬೋದು, ಯಾವ್ದೊಂದು ಟ್ರಾನ್ಸಾಕ್ಷನ್ ಮಾಡಿದ ಅದನ್ನ ಲಾಸ್ ಆಗುತ್ತೆ, ಓಕೆ. ಆದ್ರೆ ಅವನ ಪ್ರಯತ್ನ ಏನಿತ್ತು, ಅವನ ಉದ್ದೇಶ ಏನಿತ್ತು, ಆ ಉದ್ದೇಶದಲ್ಲಿ ಯಾವುದೇ ಕೆಟ್ಟದಿರಬಾರ್ದು, ದುರುದ್ದೇಶ ಇರಬಾರ್ದು, ಬ್ಯಾಡ್ ಫೇತ್ ಇರ್ಕೂಡ್ದು. ಇನ್ ಗುಡ್ ಫೇತ್ ಹಿ ಹ್ಯಾಸ್ ಟು ವಿತ್ ಅಟ್ಮೋಸ್ಟ್ ಗುಡ್ ಫೇತ್ ಅವನು ಕೆಲಸ ನಿರ್ವಹಿಸಬೇಕು, ಯಾವುದೇ ಕೆಲಸ ಮಾಡ್ಲಿ. ಯಾಕೆಂದ್ರೆ ಅವರು ಒಬ್ರಿಗೊಬ್ರು ಕಾರ್ಯಭಾರಿಗಳಾಗಿರ್ತಾರೆ. ಯಾರು ಆ ವ್ಯವಹಾರದಲ್ಲಿ ತೊಡ್ಕೊಂಡ್ರಲ್ವೋ ಅವನಿಗೆ ಗೊತ್ತೇ ಇರಲ್ಲ ಅವನೇನ್ ಮಾಡ್ತಾನೆ ಅಂತ, ಆದ್ರೂ ಅವನ ಮೇಲೆ ಅದು ಬೈಂಡಿಂಗ್ ಆಗಿರ್ತದೆ. ಅದರಿಂದ ಏನ್ ಮಾಡ್ಬೇಕು, ದೇ ಹ್ಯಾವ್ ಟು ಅಬ್ಸರ್ವ್ ದ ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್ ಅಂಡ್ ಬಿಕಾಸ್ ಆಫ್ ದೀಸ್ ರೀಸನ್ಸ್. ಯಾಕಂದ್ರೆ ಒಬ್ರಿಗೊಬ್ರು ಏಜೆಂಟ್ಸ್ ಆಗಿರ್ತಾರೆ. ಕಾಂಟ್ರಾಕ್ಟ್ ಯಾರ ಕಾಂಟ್ರಾಕ್ಟ್ ಮಾಡಿದ್ರೆ ಒಬ್ಬ ಪಾರ್ಟ್ನರು, ಆ ಕಾಂಟ್ರಾಕ್ಟ್ ಬರೀ ಯಾರ ಪಾರ್ಟ್ನರ್ ಕಾಂಟ್ರಾಕ್ಟ್ ಮಾಡಿರ್ತಾನೋ ಅವನ ಮೇಲೆ ಮಾತ್ರ ಬೈಂಡಿಂಗ್ ಆಗಿರೋದಿಲ್ಲ, ಮಿಕ್ಕಿದೆಲ್ಲಾ ಪಾರ್ಟ್ನರ್ಸ್ ಮೇಲೂ ಬೈಂಡಿಂಗ್ ಆಗಿರುತ್ತೆ. ಅದರಿಂದ ಅಟ್ಮೋಸ್ಟ್ ಗುಡ್ ಫೇತ್, ಆದಷ್ಟು ಅತ್ಯಂತ ಉನ್ನತವಾದಂತಹ ಪ್ರಾಮಾಣಿಕತೆಯನ್ನು ತೋರಿಸಬೇಕು ತನ್ನ ಚಟುವಟಿಕೆಗಳಲ್ಲಿ. ಮತ್ತೆ ರಿಲೇಷನ್ಸ್ ಆಫ್ ಪಾರ್ಟ್ನರ್ಸ್ ಟು ಒನ್ ಅದರ್ ಈಸ್ ಬೇಸ್ಡ್ ಆನ್ ಮ್ಯೂಚುವಲ್ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್. ನಿಮ್ ಅಂಗಡಿ ಇದೆ ಅಂದ್ಕೊಳಪ್ಪ, ನಿಮ್ ಅಂಗಡಿನ ಬೇರೆ ಯಾರಿಗೋ ಬಿಟ್ಟು ನಿಮ್ ಅಂಗಡಿನ ನೋಡ್ಕೊಳ್ಳೋದಕ್ಕೆ ಅಥವಾ ನಿಮ್ ಅಂಗಡಿಲಿ ವ್ಯಾಪಾರ ಮಾಡ್ತಿದ್ರಿ, ನಿಮ್ಗೇನೋ ಒಂದ್ 2-3 ದಿವಸ ರಜಾ ಬೇಕು ಅಥವಾ ಎಲ್ಲೋ ಹೋಗ್ಬೇಕು, ನೀವು ಯಾರಿಗೋ ಒಬ್ರು ಬಿಟ್ಕೊಡ್ತೀವಿ ಅಂದ್ಕೊಳ್ಳಿ ಅಂಗಡಿನ ನೋಡ್ಕೊಳ್ಳೋ ಅಂತ. ಯಾಕೆ ಬಿಟ್ಕೊಡ್ತೀವಿ? ಅವನಿಗೆ ಅವನ ಮೇಲೆ ನಂಬಿಕೆ ಇರ್ತದೆ, ಅವನು ಮೋಸ ಮಾಡೋದಿಲ್ಲ. ದಿನಕ್ಕೆ 1 ಲಕ್ಷ 2 ಲಕ್ಷ ವ್ಯಾಪಾರ ಆಗುತ್ತಪ್ಪ ಅಂಗಡಿಲಿ. ಅವನು ಬಂದಿದ್ದೆಲ್ಲ ಏನೇನು ವ್ಯಾಪಾರ ಆಗುತ್ತೋ ಅದ್ರ ಬಗ್ಗೆ ಎಲ್ಲ ಪೂರ್ಣ ಲೆಕ್ಕ ಕೊಡ್ತಾನೆ, ಮತ್ತೆ ಏನೇನು ವ್ಯಾಪಾರ ಅದ್ರ ಬಗ್ಗೆ ಎಲ್ಲ ವಿವರ ಕೊಡ್ತಾನೆ, ಮತ್ತೆ ಬಂದಿದ್ದ ದುಡ್ಡನ್ನ ನನಗೆ ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ಅವನು ಬಿಟ್ಟಿರ್ತೀವಿ ಅಂಗಡಿಗೆ ಅಲ್ವಾ. ಅದೇ ರೀತಿ ಒಬ್ಬ ಪಾರ್ಟ್ನರ್ನ ನನ್ನ ಪರವಾಗಿ ಬಿಸ್ನೆಸ್ ಮಾಡ್ತೀವಿ ಅಂತ ಕಳ್ಸಿದೀವಿ ಅಂದ್ರೆ ಏನಕ್ಕೆ ಕಳ್ಸಿದೀವಿ ಅವನು ನನ್ಗೆ ಯಾವುದೇ ಮೋಸ ಮಾಡಲ್ಲ, ನಮ್ಮ ಪರವಾಗಿ ನಮ್ಗೆ ಲಾಭ ಗಳಿಸೋ ರೀತಿನೇ, ನಮ್ಗೆ ಒಳ್ಳೇದಾಗೋ ರೀತಿನೇ ಅವನು ವ್ಯವಹಾರ ನಡೆಸ್ತಾನೆ ಅನ್ನೋ ಉದ್ದೇಶದಿಂದ ಅವನಿಗೆ ನಮ್ಮ ಪರವಾಗಿ ವ್ಯಾಪಾರ ಮಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ವಿ. ಯಾರು? ಬೇರೆ ಪಾರ್ಟ್ನರ್ಸ್. ಅದರಿಂದ ಪಾರ್ಟ್ನರ್ಶಿಪ್ ಹೆಂಗಿರುತ್ತೆ, ಒಂದು ಸಂಬಂಧ ಒಬ್ರಿಗೊಬ್ರಿಗೂ ಅಂದ್ರೆ, ರಿಲೇಶನ್ಶಿಪ್ ಪಾರ್ಟ್ನರ್ಸ್ ಟು ಒನ್ ಅನದರ್ ಈಸ್ ಬೇಸ್ಡ್ ಆನ್ ಮ್ಯೂಚುವಲ್ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್. ಪರಸ್ಪರ ನಂಬಿಕೆ ಮತ್ತು ಕಾನ್ಫಿಡೆನ್ಸ್. ಅವನ ಬಗ್ಗೆ ಅವನೇನು ಮಾಡಲ್ಲ, ನಂಗೆ ತೊಂದರೆ ಕೊಡಲ್ಲ, ಅವ್ನು ನಮ್ಗೇನು ಲಾಸ್ ಆಗೋ ರೀತಿ ಮಾಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವನ ಬಗ್ಗೆ ಇರ್ತದೆ, ನಂಬಿಕೆ ಇರ್ತದೆ, ಆ ವಿಶ್ವಾಸ ಇರ್ತದೆ. ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಒಬ್ಬ ಪಾರ್ಟ್ನರ್ನ ತನ್ನ ಪರವಾಗಿ ಮಿಕ್ಕಿದವರು ಅವನು ವ್ಯವಹಾರ ಮಾಡಕ್ಕೆ ಬಿಟ್ಟಿರ್ತಾರೆ. ಅದರಿಂದ ಅವನು ಈ ಕೆಲವು ಡ್ಯೂಟೀಸ್ ಇದಾವಲ್ಲ, ಸೆಕ್ಷನ್ 9 ಕೆಳಗಿರೋ ಡ್ಯೂಟೀಸ್ ಇದೆಯಲ್ಲ, ಅವನ್ನ ಪಾಲನೆ ಮಾಡಲೇಬೇಕು. ಮತ್ತೆ 10 ಕೆಳಗೆ ಕೆಲವು ಡ್ಯೂಟೀಸ್ ಬರುತ್ತೆ, ಅದಕ್ಕೆ ಅವನು ಹೊಣೆಗಾರಿಕೆ ಇದ್ದೇ ಇರುತ್ತೆ ಅವನಿಗೆ. ಅವೇನು ಅನ್ನೋದನ್ನ ನಾವು ಮುಂದಕ್ಕೆ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಪ್ರಿನ್ಸಿಪಲ್.
Now we will proceed to the next one, outline. Before proceeding to section 9, outline ಒಂದ್ಸತಿ ನೋಡ್ಕೊಂಡ್ಬಿಡೋಣ. ಯಾಕಂದ್ರೆ ಇದು ನೀವು ಎಕ್ಸಾಮ್ ಬರೆಯುವಾಗ ಇದೊಂದು ಟ್ಯಾಕ್ಟಿಕ್ಸ್ ಇದೆ. ಏನಂದ್ರೆ ಫಸ್ಟ್ ಸಿನಾಪ್ಸಿಸ್ ಬರ್ಕೊಂಡ್ಬಿಡ್ಬೇಕು. ಯಾವ ಗೊತ್ತಿರೋ ಪ್ರಶ್ನೆಗಳಿಗೂ ಅವಕ್ಕೆಲ್ಲ ಸಿನಾಪ್ಸಿಸ್ ಬರ್ಕೊಂಡ್ಬಿಟ್ರೆ, ಔಟ್ಲೈನಿಂಗ್ ಬರ್ಕೊಂಡ್ಬಿಟ್ರೆ ನಿಮ್ಗೆ ಮರೆಯಲ್ಲ. ಮತ್ತೆ ಒಂದ್ಸತಿ ಅದು ಬರ್ದ್ಬಿಟ್ರೆ ಜ್ಞಾಪಕ ಇರ್ತದೆ. ಅವನ ಎಕ್ಸ್ಪ್ಲನೇಷನ್ ನಿಧಾನಕ್ಕೆ ಬರ್ಕೊಂಡು ಹೋಗ್ಬೋದು. ಇದೊಂದು ಟೆಕ್ನಿಕ್. ಇಫ್ ಯು ಫೀಲ್ ಇಟ್ಸ್ ಪ್ರಾಪರ್ ಯು ಕ್ಯಾನ್ ಯೂಸ್ ಇಟ್. ಸಿನಾಪ್ಸಿಸ್ ಬರ್ದು ಅದಕ್ಕೆ ಆನ್ಸರ್ ಬರೆದ್ರೆ ಆದಷ್ಟು ನಿಮ್ಮ ವ್ಯಾಲ್ಯೂಯೇಷನ್ ಮಾಡೋರ್ಗು ಸುಲಭ ಆಗುತ್ತೆ, ನಿಮಗೂ ಬರೆಯೋದು ಸುಲಭ ಆಗುತ್ತೆ. ಯಾಕಂದ್ರೆ ಆ ಪಾಯಿಂಟ್ಸ್ ಮೇಲೆ ನೋಡ್ಕೊಂಡು ಕೆಳಗಡೆ ಎಕ್ಸ್ಪ್ಲನೇಷನ್ ಬರ್ಕೊಂಡು ಹೋಗೋದು. ಇಟ್ ವಿಲ್ ಮೇಕ್ ಯುವರ್ ಜಾಬ್ ಈಸಿ. ಸೊ ಡ್ಯೂಟೀಸ್ ಆಫ್ ಪಾರ್ಟ್ನರ್ಸ್ ನ ಔಟ್ಲೈನ್ ಯಾವ್ಯಾವ ಡ್ಯೂಟೀಸ್ ಇದಾವೆ ಅನ್ನೋದನ್ನ ಇವಾಗ ಬ್ರೀಫ್ ಆಗಿ ನೋಡೋಣ. ಸೊ ಡ್ಯೂಟಿ ಟು ಆಕ್ಟ್ ಇನ್ ಗುಡ್ ಫೇತ್ ನಾವು ಡಿಸ್ಕಸ್ ಮಾಡ್ತಿದ್ವಿ ಇದುವರೆಗೂ. ದೆನ್ ಡ್ಯೂಟಿ ನಾಟ್ ಟು ಕಾಂಪಿಟೇಷನ್ ಮಾಡಬಾರ್ದು. ಅಂದ್ರೆ ಅವನ ಜೊತೆ ಏನ್ ಕಾಂಪಿಟ್ ಅಂದ್ರೆ ಕನ್ನಡದಲ್ಲಿ ಸ್ಪರ್ಧೆ ಮಾಡಬಾರ್ದು, ಸ್ಪರ್ಧೆಗಿಳಿಬಾರ್ದು. ನಾನು ಪಾರ್ಟ್ನರ್ ಆಗಿದ್ದು, ನನ್ನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ, ಅವನು ಅದೇ ಸಂಬಂಧಪಟ್ಟ ಇನ್ನೊಂದು ಬಿಸ್ನೆಸ್ ಶುರು ಮಾಡೋದು, ಹಂಗೆ ಮಾಡಬಾರ್ದು. ಅದು ಒಂದು ಅವನ ಕರ್ತವ್ಯ. ಡ್ಯೂಟಿ ಟು ಆಕ್ಟ್ ಇನ್ ಗುಡ್ ಫೇತ್, ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಬೇಕು. ತನ್ನ ಕಾರ್ಯಗಳನ್ನ ಬಹಳ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಎರಡನೇದು ಡ್ಯೂಟಿ ನಾಟ್ ಟು ಕಾಂಪೀಟ್. ಆ ಒಂದು ಏನು ಪಾಲುದಾರಕ ಸಂಸ್ಥೆಯ ವ್ಯವಹಾರ ಇದೆಯಾ ಅದ್ರ ಜೊತೆ ಇವನು ಸ್ಪರ್ಧೆಗಿಳಿಬಾರ್ದು. ಯು ಕೆನಾಟ್ ಸ್ಟಾರ್ಟ್ ಇಸ್ ಓನ್ ಬಿಸ್ನೆಸ್ ಕಾಂಪೀಟಿಂಗ್ ವಿತ್ ದಟ್ ಆಫ್ ಫರ್ಮ್ಸ್ ಬಿಸ್ನೆಸ್. ಅದ್ರ ಬಗ್ಗೆ ಕೆಲವು ನಿಯಮಗಳಿದಾವೆ, ಕೆಲವು ಎಕ್ಸೆಪ್ಷನ್ಸ್ ಇದೆ, ಅವ್ನ ಮುಂದಕ್ಕೆ ನೋಡೋಣ. ದೆನ್ ಡ್ಯೂಟಿ ಟು ಬಿ ಡಿಲಿಜೆಂಟ್. ಡಿಲಿಜೆಂಟ್ ಅಂದ್ರೆ ಬಹಳ ಏನಂದ್ರೆ ಡಿಲಿಜೆಂಟ್ ಅಂದ್ರೆ ಏನಂತೀವಿ ನಾವು, ಕೇರ್ಫುಲ್ ಆಗಿ ಅವನ ಕೆಲಸನ ಮತ್ತೆ ಬಹಳ ಅದರ ಆ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿ ತನ್ನನ್ನು ತಾನು ತೊಡಗಿಸ್ಕೊಂಡು ಕೆಲಸನ ಮಾಡ್ಬೇಕು. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು. ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಿರ್ಬೇಕು. ಸುಮ್ಮನೆ ತಾಸಾರದಿಂದ ಅಥವಾ ಬೇಕಾಬಿಟ್ಟು ಹೆಂಗೋ ಮಾಡೋದಲ್ಲ. ಡ್ಯೂಟಿ ಟು ಬಿ ಡಿಲಿಜೆಂಟ್. ಹುಷಾರಾಗಿ ಏನೇನ್ ಕೆಲಸ ಇದೆ ಹೆಂಗೆ ಅಂತ ತನ್ನನ್ನು ತಾನು ಅದರಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡೋದು. ದಟ್ ಈಸ್ ಡ್ಯೂಟಿ ಟು ಬಿ ಡಿಲಿಜೆಂಟ್. ಮುಂದಕ್ಕೆ ಅದರ ಎಕ್ಸ್ಪ್ಲನೇಷನ್ ಇನ್ನು ಡೀಟೇಲ್ ಆಗಿ ನೋಡೋಣ. ಮತ್ತೆ ಹಂಗಾಗದೇ ಇದ್ರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಡ್ಯೂಟಿ ಟು ಇಂಡೆಮ್ನಿಫೈ ಫಾರ್ ಫ್ರಾಡ್. ಇಂಡೆಮ್ನಿಟಿ ನೀವಾಗಲೇ ಓದಿದ್ದೀರಾ, ಮುರ್ಷಲ್ಡಿನ್ ಸರ್ ಅದರ ಬಗ್ಗೆ ಆಗಲೇ ಮಾಡಿದ್ದಾರೆ ಅಂದ್ಕೊಂತೀನಿ ನಾನು. ಇಂಡೆಮ್ನಿಟಿ ಅಂಡ್ ಗ್ಯಾರಂಟಿ, ಬೇಲ್ಮೆಂಟ್ ಅಂಡ್ ಪ್ಲಡ್ಜ್, ಏಜೆನ್ಸಿ, ಇಷ್ಟು ಮಾಡಿದ್ದಾರೆ ಸರ್ ಮಾಡಿದಾರ? ಎಲ್ಲಿದ್ದಾರೆ ಸರ್ ಈಗ? ಏಜೆನ್ಸಿ ಸರ್. ಹಂಗಾರೆ ಬೇಲ್ಮೆಂಟ್ ಟು ಪ್ಲಡ್ಜ್ ಎಲ್ಲ ಮುಗ್ದಿದೆ. ಎಸ್ ಸರ್. ಓಕೆ, ಇವನ್ ಇಂಡೆಮ್ನಿಟಿ ಗ್ಯಾರಂಟಿನೂ ಮುಗ್ದಿದೆ, ಹೌದಲ್ಲ? ಎಸ್ ಸರ್. ಸೊ ಇಂಡೆಮ್ನಿಟಿ ಅಂದ್ರೆ ಏನು ಹೇಳಿ, ಯಾರು ಹೇಳ್ತೀರಾ? ವಾಟ್ ಡು ಯು ಮೀನ್ ಬೈ ದಿಸ್ ಟರ್ಮ್ ಇಂಡೆಮ್ನಿಟಿ? ಯಾರು ಹೇಳ್ತೀರಾ? ಗೊತ್ತಿಲ್ಲ? ಡ್ಯೂಟಿ ಟು ಇಂಡೆಮ್ನಿಟಿ ಫ್ರಾಡ್ ಅಂದ್ರೆ ಸರ್ ಆ ವ್ಯಕ್ತಿಯಿಂದ ಇನ್ನೊಬ್ಬ ಪಾರ್ಟ್ನರ್ಗೆ ಲಾಸ್ ಆದ್ರೆ ಇಂಡೆಮ್ನಿಫೈ ಬೇಡ, ಇಂಡೆಮ್ನಿಟಿ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ಹೇಳಿ. ವಾಟ್ ಡು ಯು ಮೀನ್ ಬೈ ದಿಸ್ ಟರ್ಮ್ ಇಂಡೆಮ್ನಿಟಿ? ಇಲ್ಲಿ ಬಿಟ್ಬಿಡಿ ಫ್ರಾಡ್ ಅದೆಲ್ಲ ಆಮೇಲೆ ನೋಡೋಣ. ವಾಟ್ ಡು ಯು ಮೀನ್ ಬೈ ಇಂಡೆಮ್ನಿಟಿ? ಇಂಡೆಮ್ನಿಟಿ ಫ್ರಾಡ್ ಬೇಕಾಗಿಲ್ಲ. One party promises to save the other from loss, sir, caused to him by the conductor of the promiser, sir. Yes, exactly. Or by any other person. Yes, exactly. Contract of insurance is a contract of indemnity. ಏನಕ್ಕೆ ಕಾಂಟ್ರಾಕ್ಟ್ ಆಫ್ ಇನ್ಶೂರೆನ್ಸ್ ಮಾಡ್ತೀವಿ ನಾವು? ಅಕಸ್ಮಾತ್ ನನಗೆ ಏನಾದ್ರು ಆಕ್ಸಿಡೆಂಟ್ ಆಯ್ತಾ ಅಥವಾ ನನ್ನ ಗಾಡಿಗೆ ಏನಾದ್ರು ಆಕ್ಸಿಡೆಂಟ್ ಆಯ್ತಾ, ಅದರಿಂದ ಬೇರೆ ಯಾರಿಗಾರ ತೊಂದರೆ ಆಗಿ ನಾನು ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. ದಟ್ ಇಸ್ ಅ ರಿಸ್ಕ್ ಐ ಆಮ್ ಎಕ್ಸ್ಪೋಸ್ಡ್ ಟು. ದಿ ಪಾಸಿಬಿಲಿಟಿ ಆಫ್ ಲಾಸ್. ಲಾಸ್ ಏನ್ರಿಂದ ಆಗ್ಬೋದು? ಯಾರಿಂದ ಬೇಕಾದ್ರೂ ಆಗ್ಬೋದು. ಇಟ್ ಕ್ಯಾನ್ ಬಿ ಇದರ್ ಬೈ ದ ಪ್ರಾಮಿಸರ್ ಆರ್ ಬೈ ಎನಿ ಅದರ್ ಪರ್ಸನ್. ಹಂಗೆ ನಂಗೆ ಲಾಸ್ ಆದ್ರೆ ನಿನ್ ನಿನ್ನ ಒಂದು ನಷ್ಟನ ನಾನು ಭರ್ತಿ ಮಾಡ್ಕೊಂತೀನಿ ಅಂತ ಇನ್ನೊಬ್ಬ ಹೇಳ್ತಾನಲ್ಲ, ಅಂತ ಒಂದು ಕಾಂಟ್ರಾಕ್ಟ್ ನ ಇಂಡೆಮ್ನಿಟಿ ಅಂತ. ಇನ್ ಸಿಂಪಲ್ ಸೆನ್ಸ್, ಮೇಕ್ ಗುಡ್ ದ ಲಾಸ್. ಇಂಡೆಮ್ನಿಫೈ ಅಂದ್ರೆ ಟು ಮೇಕ್ ಗುಡ್ ದ ಲಾಸ್. ಏನಾರ ನಷ್ಟ ಅನುಭವಿಸಿದ್ರೆ ಆ ನಷ್ಟ ಭರ್ತಿ ಮಾಡ್ಕೊಡ್ತೀವಿ ಅನ್ನೋದು ಅದು ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಇಲ್ಲೇನಿದೆ ಅಂದ್ರೆ ಡ್ಯೂಟಿ ಟು ಇಂಡೆಮ್ನಿಫೈ ಫಾರ್ ಫ್ರಾಡ್. ಇಲ್ಲಿ ಪ್ರತಿಯೊಬ್ಬ ಪಾರ್ಟ್ನರ್ಗೂ ಒಂದು ಡ್ಯೂಟಿ ಇದೆ. ಏನಂದ್ರೆ ತನ್ನ ಕೆಲವು ಕೃತ್ಯಗಳಿಂದ, ಎಂತ ಕೃತ್ಯ ಇಲ್ಲಿ ಸ್ಪೆಸಿಫಿಕ್ ಆಗಿ ನೋಡ್ತೀವಿ, ಡ್ಯೂಟಿ ಟು ಇಂಡೆಮ್ನಿಫೈ ಫ್ರಾಡ್. ತಾನು ಆ ವ್ಯಾಪಾರ ಮಾಡುವ ಸಮಯದಲ್ಲಿ ಏನಾದ್ರೂ ಫ್ರಾಡ್ ಮಾಡಿದ್ರೆ ಅದು ಅಫೆನ್ಸ್ ಆಗುತ್ತೆ, ಅದಕ್ಕೆ ಅವ್ನು ಶಿಕ್ಷೆ ಅನುಭವಿಸ್ತಾನೆ, ಅದು ಬೇರೆ. ಅಪಾರ್ಟ್ ಫ್ರಮ್ ದಟ್ ಇಟ್ ಇಸ್ ಆಲ್ಸೋ ಎ ಸಿವಿಲ್ ರಾಂಗ್. ಅದರಿಂದ ನಾವು ಬೇರೆಯವ್ರಿಗೆ ಹಣಕಾಸಿನ ನಷ್ಟ ಆಗಿದ್ರೆ ಅದನ್ನ ತುಂಬಬೇಕು ನಾನು. ದೇ ವಿಲ್ ಫೈಲ್ ಎ ಸೂಟ್ and I have to pay compensation. Who has to pay compensation? Ultimately, for the acts of the partner, his other partners are also liable, and even firm is liable. ಅದರಿಂದ ಅಂತ ಸಮಸ್ಯೆಗಳನ್ನಾದಾಗ ಅದಕ್ಕೆ ಆ ಫರ್ಮ್ ಇರ್ಬೋದು ಅಥವಾ ಬೇರೆ ಪಾರ್ಟ್ನರ್ಸ್ ಇದಾರಲ್ಲ ಅವ್ರಿಗೆ ನಷ್ಟ ಆಗುತ್ತೆ. ಅಲ್ಲಿಂದ
ಅದನ್ನ ತುಂಬಿಕೊಳ್ಸೋ ಯಾರ್ದು ಅಂದ್ರೆ ಯಾರು ಆ ಫ್ರಾಡ್ ಮಾಡಿರ್ತಾನೋ ಆ ಪಾರ್ಟ್ನರ್ಗೆ ಡ್ಯೂಟಿ ಇರುತ್ತೆ. ಏನಂದ್ರೆ ತನ್ನ ಕೃತ್ಯದಿಂದ ಆ ಬೇರೆಯವ್ರಿಗೆಲ್ಲ ಲಾಸ್ ಆಗಿದೆಯಲ್ಲ, ನಷ್ಟ ಆಗಿದೆಯಲ್ಲ, ಅದನ್ನ ತುಂಬಿಕೊಡೋದು ಅವನ ಡ್ಯೂಟಿ ಆಗ್ತದೆ. ಅದನ್ನ ಮುಂದಕ್ಕೆ ಡೀಟೇಲ್ ಆಗಿ ನೋಡೋಣ. ಸೊ ಯಾವ ಸೆಕ್ಷನ್ ಅಲ್ಲಿ ಏನ್ ಹೇಳಿದೆ ಅಂತ ಮುಂದಕ್ಕ ಡ್ಯೂಟಿ ಟು ರೆಂಡರ್ ಟ್ರೂ ಅಕೌಂಟ್ಸ್. ಸರಿಯಾದ ಲೆಕ್ಕ ಮತ್ತೆ ವಿವರಣೆಗಳನ್ನ ಕೊಡ್ಬೇಕು. ಯಾರಿಗೆ? ಪಾರ್ಟ್ನರ್ಸ್. ನಾವು ಗಮನಿಸಬೇಕು, ವಿ ಆರ್ ಟಾಕಿಂಗ್ ಅಬೌಟ್ ಮ್ಯೂಚುವಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಪಾರ್ಟ್ನರ್ಸ್. ಪಾಲುದಾರರ ಪರಸ್ಪರ ಹಕ್ಕು ಮತ್ತು ಕರ್ತವ್ಯಗಳು, ಮತ್ತೆ ಆ ಫರ್ಮ್ ಪಾಲುದಾರಕ ಸಂಸ್ಥೆಗೆ ಒಬ್ಬ ಪಾಲುದಾರನಿಗೆ ಇರುವಂತಹ ಕರ್ತವ್ಯಗಳು ಅಷ್ಟು ಮಾತ್ರ ನೋಡ್ತಿದ್ದೀವಿ. ಮೂರನೇ ವ್ಯಕ್ತಿಗೆ ಯಾವ ರೀತಿ ಹೊಣೆಗಾರಿಕೆ ಇದೆ ಅಥವಾ ಡ್ಯೂಟಿ ಇದೆ ಅದ್ರ ಬಗ್ಗೆ ಇನ್ನೂ ಮಾತಾಡ್ತಿಲ್ಲ. ಮೂರನೇ ವ್ಯಕ್ತಿ ಅಂದ್ರೆ ಯಾರು? ಯಾರು ಪಾಲುದಾರ ಅಲ್ಲ, ಯಾರೋ ಮೂರನೇ ವ್ಯಕ್ತಿ ವ್ಯವಹಾರ ಮಾಡಿರ್ತಾನೆ ಪಾರ್ಟ್ನರ್ಶಿಪ್ ಫರ್ಮ್ ಜೊತೆ, ಅವ್ರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಪರಸ್ಪರ ಪಾಲುದಾರರ ನಡುವೆ ಇರುವಂತಹ ಸಂಬಂಧ ಏನು? ಮ್ಯೂಚುವಲ್ ರೈಟ್ಸ್ ಅಂಡ್ ಡ್ಯೂಟೀಸ್, ಮ್ಯೂಚುವಲ್ ರಿಲೇಶನ್ಶಿಪ್ ಅಮಾಂಗ್ ಪಾರ್ಟ್ನರ್ಸ್. ಅದರಲ್ಲಿ ಬರೋದು ಕೆಲವು ಹಕ್ಕುಗಳು ಮತ್ತು ಕೆಲವು ಕರ್ತವ್ಯಗಳು. ಇವಾಗ ಕರ್ತವ್ಯಗಳು ಮತ್ತೆ ಹೊಣೆಗಾರಿಕೆಗಳನ್ನ ಮಾತ್ರ ನಾವು ನೋಡ್ತಾ ಇದೀವಿ. ಡ್ಯೂಟಿ ಟು ರೆಂಡರ್ ಟ್ರೂ ಅಕೌಂಟ್ಸ್, ಸರಿಯಾದಂತಹ ಲೆಕ್ಕ ಕೊಡಬೇಕು. ತನ್ನ ಪಾಲುದಾರಿಕ ಸಂಸ್ಥೆಯ ವ್ಯವಹಾರಗಳ ಲೆಕ್ಕ ಇರುತ್ತಲ್ಲ, ಅದನ್ನ ಪ್ರತಿ ಪಾರ್ಟ್ನರ್ ಮಿಕ್ಕಿದ ಪಾರ್ಟ್ನರ್ಸ್ಗೆ ಕೊಡಬೇಕು. ಅಷ್ಟೇ ಇಲ್ಲ, ಪಾರ್ಟ್ನರ್ಶಿಪ್ ಪಾಲುದಾರಿಕ ಸಂಸ್ಥೆಯ ಎಲ್ಲಾ ವ್ಯವಹಾರಗಳ ವಿವರಣೆಗಳು, ಡೀಟೇಲ್ಸ್, ಇನ್ಫಾರ್ಮೇಶನ್, ಅದರ ಬಗ್ಗೆ ಇರೋ ಮಾಹಿತಿ ಇದೆಯಲ್ಲ, ಅದನ್ನು ಅಷ್ಟೇ ಮುಕ್ತವಾಗಿ ಎಲ್ಲಾ ಪಾರ್ಟ್ನರ್ಸ್ ಕೇಳಿದ್ರೆ ಅದನ್ನು ಕೊಡೋ ಅದಕ್ಕೆ ಯಾರ ಹತ್ರ ಇನ್ಫಾರ್ಮೇಶನ್ ಇರ್ತದೋ ಅವನು ಅದನ್ನ ಮಿಕ್ಕಿದ ಪಾರ್ಟ್ನರ್ಸ್ಗೆ ಕೊಡಬೇಕು. ದಟ್ ಈಸ್ ಇಸ್ ಡ್ಯೂಟಿ. ದೆನ್ ಡ್ಯೂಟಿ ಟು ಪ್ರಾಪರ್ಲಿ ಯೂಸ್ ದ ಪ್ರಾಪರ್ಟಿ ಆಫ್ ದ ಫರ್ಮ್. ಹೆಂಗ್ ಯೂಸ್ ಮಾಡಬೇಕು? ಪಾಲುದಾರರಿಗೆ ಸೇರಿದಂತಹ ಆ ಪಾಲುದಾರಕ ಸಂಸ್ಥೆಗೆ ಸೇರಿದಂತಹ ಆಸ್ತಿಗಳು, ಅವುಗಳನ್ನ ಹೆಂಗ್ ಬಳಕೆ ಮಾಡ್ಕೊಬೇಕು, ಅದನ್ನು ಸರಿಯಾಗಿ ಸೂಕ್ತವಾಗಿ ಬಳಸಬೇಕು. ಹೆಂಗೆ ಸೂಕ್ತವಾಗಿ ಏನು ಅವೆಲ್ಲ ಮುಂದೆ ಡಿಸ್ಕಸ್ ಮಾಡೋಣ. ಮುಂದುವರಿತಾ, ಡ್ಯೂಟಿ ನಾಟ್ ಟು ಅರ್ನ್ ಪರ್ಸನಲ್ ಪ್ರಾಫಿಟ್. ಇಲ್ಲಿ ಕೆಲವು ಡ್ಯೂಟೀಸು ಅಬ್ಸಲ್ಯೂಟ್ ಡ್ಯೂಟೀಸು, ಕೆಲವು ಇದೆಲ್ಲ ಇಟ್ ಇಸ್ ಡಿಪೆಂಡಿಂಗ್ ಆನ್ ದ ಕಾಂಟ್ರಾಕ್ಟ್. ಈ ಹಕ್ಕುಗಳು ನಾವೇನ್ ನೋಡ್ತಾ ಇದೀವಿ, ಇವುಗಳಲ್ಲಿ ಕೆಲವು ಇದಾವಲ್ಲ ಅವು ಅಬ್ಸಲ್ಯೂಟ್ ಡ್ಯೂಟೀಸ್. ಅದಕ್ಕೆ ವ್ಯತಿರಿಕ್ತವಾಗಿ ಯಾವುದೇ ಎರಡನೇ ಪ್ರಿನ್ಸಿಪಲ್ ಇದೆಯಲ್ಲ ಅದ್ರ ಪ್ರಕಾರ ಅದಕ್ಕೆ ವ್ಯತಿರಿಕ್ತವಾಗಿ ನೀವು ಒಪ್ಪಂದಗಳು ಮಾಡ್ಕೊಂಡು ಅಂತಹ ಕರ್ತವ್ಯಗಳಿಂದ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ಕೆಲವು ಡ್ಯೂಟೀಸ್ ಇದಾವೆ, ಕೆಲವು ಕರ್ತವ್ಯಗಳಿದಾವೆ, ಅವುಗಳಿಗೆ ವ್ಯತಿರಿಕ್ತವಾಗಿ ಬೇರೆ ಒಪ್ಪಂದ ಮಾಡ್ಕೊಂಡು ಅದರಿಂದ ಅಂತಹ ಒಂದು ಕರ್ತವ್ಯದಿಂದ ಅವನು ಎಸ್ಕೇಪ್ ಆಗ್ಬೋದು, ತಪ್ಪಿಸ್ಕೊಬಹುದು. ಅವು ಯಾವುವು ಹೆಂಗೆ ಅನ್ನೋದನ್ನ ಮುಂದೆ ಡೀಟೇಲ್ ಆಗಿ ನೋಡ್ತೀವಿ. ಸೊ ಇದು ಔಟ್ಲೈನ್. ಡ್ಯೂಟಿ ನಾಟ್ ಟು ಅರ್ನ್ ಪರ್ಸನಲ್ ಪ್ರಾಫಿಟ್. ತಾನು ತನಗೆ ವೈಯಕ್ತಿಕ ಲಾಭನ ಗಳಿಸಬಾರದು. ಯಾರು? ಪಾರ್ಟ್ನರ್ ವ್ಯವಹಾರ ಮಾಡ್ಬೇಕಾದ್ರೆ ಯಾವಾಗ್ಲೂ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ಪಾರ್ಟ್ನರ್ಶಿಪ್ಗೆ ಏನ್ ಅನುಕೂಲ ಆಗೋದು ಅದು ಮಾಡಬೇಕು ಹೊರತು ಅದ್ರ ವ್ಯವಹಾರದಲ್ಲಿ ಅಥವಾ ಅದನ್ನ ಬಳಸ್ಕೊಂಡು ತಾನು ಲಾಭ ಮಾಡೋದಕ್ಕೆ ಅವಕಾಶ ಇಲ್ಲ, ಮಾಡಬಾರ್ದು. ಅವನು ಎಷ್ಟ್ರ ಮಟ್ಟಕ್ಕೆ ಮಾಡ್ಬೋದು, ಎಷ್ಟ್ರ ಮಟ್ಟಕ್ಕೆ ಮಾಡಬಾರ್ದು ಅನ್ನೋದು ಮುಂದಕ್ಕೆ ನಾವು ನೋಡೋಣ. ಸೊ ಜನರಲ್ ರೂಲು ಮಾಡಬಾರ್ದು. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ದ ಔಟ್ಲೈನ್ ಆಫ್ ಇಂಪಾರ್ಟೆಂಟ್ ಡ್ಯೂಟೀಸ್ ಆಫ್ ಎ ಪಾರ್ಟ್ನರ್. ಪ್ರಮುಖವಾದಂತಹ ಕರ್ತವ್ಯ ಯಾರ ನಡುವೆ? ಪರಸ್ಪರ ಪಾಲುದಾರರ ನಡುವೆ ಇರುವಂತಹ ಕರ್ತವ್ಯ ಇದು. ಇದು ಪ್ರತಿಯೊಬ್ಬ ಪಾರ್ಟ್ನರ್ಗೂ ಇನ್ನೊಬ್ಬರ ಪರವಾಗಿ ಮಿಕ್ಕಿದೆಲ್ಲರ ಪರವಾಗಿರುವಂತಹ ಡ್ಯೂಟೀಸ್. ಡ್ಯೂಟಿ ಟು ಆಕ್ಟ್ ಇನ್ ಗುಡ್ ಫೇತ್, ಡ್ಯೂಟಿ ನಾಟ್ ಟು ಕಾಂಪೀಟ್, ಡ್ಯೂಟಿ ಟು ಬಿ ಡಿಲಿಜೆಂಟ್, ಡ್ಯೂಟಿ ಟು ಇಂಡೆಮ್ನಿಫೈ ಫ್ರಾಡ್, ಡ್ಯೂಟಿ ಟು ರೆಂಡರ್ ಟ್ರೂ ಅಕೌಂಟ್ಸ್, ಡ್ಯೂಟಿ ಟು ಪ್ರಾಪರ್ಲಿ ಯೂಸ್ ದ ಪ್ರಾಪರ್ಟಿ ಆಫ್ ದ ಫರ್ಮ್, ಅಂಡ್ ಡ್ಯೂಟಿ ನಾಟ್ ಟು ಅರ್ನ್ ಪರ್ಸನಲ್ ಪ್ರಾಫಿಟ್. ಸೊ ಇವುಗಳನ್ನ ಇನ್ನು ಡಿಟೇಲ್ ಆಗಿ ನಾವು ಮುಂದಕ್ಕೆ ನೋಡಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಓಕೆ, ಫಸ್ಟ್ ಒನ್, ಡ್ಯೂಟೀಸ್ ವಿಚ್ ಕ್ಯಾನ್ ನಾಟ್ ಬಿ ಆಲ್ಟರ್ಡ್. ಯಾವುದೇ ಕಾರಣಕ್ಕೂ ಈ ಕರ್ತವ್ಯಗಳನ್ನ ನಾವು ಅದಕ್ಕೆ ವ್ಯತಿರಿಕ್ತವಾಗಿ ಕಾನೂನಲ್ಲ, ಒಪ್ಪಂದ ಅಥವಾ ಏನಂತಾರ್ರಿ, ಒಪ್ಪಂದಕ್ಕೆ ಕರಾರು ಮಾಡ್ಕೊಂಡು ಈ ಕರ್ತವ್ಯಗಳು ನಮ್ಗಿಲ್ಲ ಅಂತ ಒಪ್ಪಂದ ಮಾಡ್ಕೊಳಕ್ಕಾಗಲ್ಲ. ಎಲ್ಲಾ ಪಾರ್ಟ್ನರ್ಸ್ಗಳು ಒಪ್ಪಿದ್ರು ಹಂಗ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ದೇ ಆರ್ ಅಬ್ಸಲ್ಯೂಟ್ ಡ್ಯೂಟೀಸ್. ಅವುಗಳನ್ನ ಪ್ರತಿಯೊಂದು ಪಾರ್ಟ್ನರ್ಶಿಪ್ ಅಂದ್ಮೇಲೆ ಈ ಕರ್ತವ್ಯಗಳು ಇದ್ದೇ ಇರಬೇಕು. ಯಾವ್ದ್ರಲ್ಲಿ ತಿಳಿಸಿದರೆ ಸೆಕ್ಷನ್ 9 ಕೆಳಗೆ ತಿಳಿಸಿರೋ ಕರ್ತವ್ಯಗಳು ಏನೇನು ಅನ್ನೋದನ್ನ ನೋಡೋಣ. ಯಾವಾಗ ನೋಡಿದೀವಿ ಅದನ್ನ. ಸೊ ಪಾರ್ಟ್ನರ್ಸ್ ಆರ್ ಬೌಂಡ್ ಟು ಕ್ಯಾರಿ ಆನ್ ದ ಬಿಸ್ನೆಸ್ ಆಫ್ ದ ಫರ್ಮ್ ವಿತ್ ದ ಗ್ರೇಟೆಸ್ಟ್ ಕಾಮನ್ ಅಡ್ವಾಂಟೇಜ್. ಅದು ಮುಖ್ಯ. ದಿಸ್ ಇಸ್ ದ ಫಸ್ಟ್ ಅಂಡ್ ದ ಫೋರ್ಮೋಸ್ಟ್ ಡ್ಯೂಟಿ. ಪಾರ್ಟ್ನರ್ಸ್ ಏನು ತಮ್ಮ ಪಾಲುದಾರರು ಇದಾರಲ್ಲ, ಅವರು ಆ ಒಂದು ಪಾಲುದಾರಕ ಸಂಸ್ಥೆಯ ಬಿಸ್ನೆಸ್ ವ್ಯಾಪಾರ ಇದೆಯಲ್ಲ ಅದನ್ನ ಅವನು ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು? ಪಾರ್ಟ್ನರು he has to carry on the business of the firm to the greatest common advantage. ಕಾಮನ್ ಅಡ್ವಾಂಟೇಜ್ ಅಂದ್ರೆ ಅನುಕೂಲ, ಕಾಮನ್ ಅಡ್ವಾಂಟೇಜು ಸಾಮಾನ್ಯ ಅನುಕೂಲ. ಯಾರ್ದು? ಅದು ಎಷ್ಟು ಗ್ರೇಟೆಸ್ಟ್ ಕಾಮನ್ ಅಡ್ವಾಂಟೇಜ್, ಅತ್ಯಂತ ಹೆಚ್ಚು ಅಂದ್ರೆ ಎಷ್ಟ್ರ ಮಟ್ಟಕ್ಕೆ ಅದರಿಂದ ಜಾಸ್ತಿ ಅನುಕೂಲ ಆಗುತ್ತೋ ಅಷ್ಟ್ರ ಮಟ್ಟಕ್ಕೆ ಜಾಸ್ತಿ ಅನುಕೂಲ ಯಾರಿಗಾಗಬೇಕು?
ಆ ಫರ್ಮ್ಗೆ ಆಗ್ಬೇಕು. ಫರ್ಮ್ ಅಂದ್ರೆ ಮಿಕ್ಕಿದೆಲ್ಲಾ ಪಾರ್ಟ್ನರ್ಸ್, ಅವನು ಸೇರಿಸಿ ಮಿಕ್ಕಿದೆಲ್ಲಾ ಪಾರ್ಟ್ನರ್ಸ್ಗೂ ಅವ್ರಿಗೆಲ್ಲರಿಗೂ ಮ್ಯಾಕ್ಸಿಮಮ್ ಅದರಿಂದ ಬೆನಿಫಿಟ್ ಆಗ್ಬೇಕು, ಮತ್ತೆ ಮ್ಯಾಕ್ಸಿಮಮ್ ಅನುಕೂಲ ಎಲ್ಲರಿಗೂ ಆಗ್ಬೇಕು. ಗ್ರೇಟೆಸ್ಟ್ ಕಾಮನ್ ಅಡ್ವಾಂಟೇಜ್, ಎಲ್ಲರಿಗೂ ಅನುಕೂಲ ಯಾವ್ದಾಗುತ್ತೋ ಮ್ಯಾಕ್ಸಿಮಮ್ ಆ ರೀತಿ ಅವನು ಬಿಸ್ನೆಸ್ ಮಾಡಬೇಕು. ಪಾರ್ಟ್ನರ್ ಈಸ್ ಬೌಂಡ್ ಟು ಕ್ಯಾರಿ ಆನ್ ದ ಬಿಸ್ನೆಸ್ ಆಫ್ ದ ಫರ್ಮ್ ಟು ದ ಗ್ರೇಟೆಸ್ಟ್ ಕಾಮನ್ ಅಡ್ವಾಂಟೇಜ್. ಅದು ಅವನ ಆದ್ಯ ಕರ್ತವ್ಯ, ಅತ್ಯಂತ ಪ್ರಥಮವಾದಂತ ಕರ್ತವ್ಯ. ಅವನ ವ್ಯವಹಾರ ಹೆಂಗ್ ಮಾಡ್ಬೇಕು ಅಂದ್ರೆ ಆ ವ್ಯವಹಾರದಿಂದ ಆ ಪಾರ್ಟ್ನರ್ಸ್ ಫರ್ಮ್ ಇದೆಯಲ್ಲ ಅದಕ್ಕೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರೋ ರೀತಿ ಅವ್ನು ಮಾಡ್ಬೇಕು. ಬರ್ದೇ ಪ್ರಾಫಿಟ್ ಬರ್ಲೇಬೇಕು ಅಂತಲ್ಲ, ಬರೋ ನಿಟ್ಟಿನಲ್ಲಿ ಅವ್ನು ವ್ಯವಹಾರ ಮಾಡ್ಬೇಕು, ಅದಕ್ಕೆ ವ್ಯತಿರಿಕ್ತವಾಗಿ ಮಾಡಂಗಿಲ್ಲ. ದಟ್ ಈಸ್ ಹಿಸ್ ಯಾವಾಗ ಬರ್ತಾರಲ್ರಿ ಅವರೆಲ್ಲರೂ. ಓಕೆ, ಸೊ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಸೊ ಗ್ರೇಟೆಸ್ಟ್ ಕಾಮನ್ ಅಡ್ವಾಂಟೇಜ್ ಯಾವ್ದಿದೆಯೋ ಅದರ ಪ್ರಕಾರ ಅವನು ವ್ಯವಹಾರಗಳನ್ನ ಮಾಡ್ಬೇಕು. ಏನೋ ಒಂದು ಮಾರ್ಬೇಕು, ಒಂದಿಬ್ರು ಬರ್ತಾರಪ್ಪ, ಇಬ್ರು ಬರ್ತಾರೆ ಪರ್ಚೇಸ್ ಮಾಡಕ್ಕೆ, ಯಾವ್ದು ಪಾರ್ಟ್ನರ್ಶಿಪ್ ಫರ್ಮ್ ಸೇರಿದಂತ ಯಾವ್ದೋ ವಸ್ತುಗಳನ್ನ ಮಾರಾಟ ಮಾಡ್ಬೇಕು. ಇಬ್ರು ಬಂದ್ರು, ಒಬ್ಬ ಏನ್ ಹೇಳ್ತಾನೆ, ನಾನು ಇದಕ್ಕೆ 10 ಲಕ್ಷ ಕೊಡ್ತೀನಿ ಅಂತಾನೆ. ಇನ್ನೊಬ್ಬ ಬರ್ತಾನೆ, ನನ್ಗೆ 15 ಲಕ್ಷ ಕೊಡ್ತೀನಿ ಅಂತ. ಈ 10 ಲಕ್ಷ ಕೊಡ್ತೀನಿ ಅಂತಲ್ಲ, ಅವನು ಇವನ್ ಫ್ರೆಂಡ್, ಯಾರ್ದು ಫ್ರೆಂಡು? ಪಾರ್ಟ್ನರ್ನ ಫ್ರೆಂಡ್. ಇನ್ನೊಬ್ಬ ಯಾರು 15 ಲಕ್ಷ ಕೊಡ್ತಾನಲ್ಲ, ಅವ್ನಿಗೇನ್ ಪರಿಚಯ ಇರಲ್ಲ, ಬಟ್ ಅವ್ನು ಬಂದ, ಅವ್ನ ಪ್ರಾಪರ್ಟಿ ಬೇಕು ಅಂತ ಇಬ್ರು ಬಂದ್ರು. ನೀನೇನ್ ಮಾಡ್ಬೇಕು? ನನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು, ಐ ಹೋಪ್ ಯು ಕ್ಯಾನ್ ಫಾಲೋ. ಕೇಳಿಸ್ತಾ ಇದೆಯಾ ಮಾತಾಡೋದು? ಆಮ್ ಐ ಆಡಿಬಲ್? ಹಾ ಸರ್. Yes, ಹಾ, sir. ಇವಾಗ ಇಬ್ರು ಇದಾರೆ, ಒಬ್ಬ 10 ಲಕ್ಷ ಕೊಡ್ತೀನಿ ಅಂತ ಆ ವಸ್ತುಗೆ, ಇನ್ನೊಬ್ಬ 15 ಲಕ್ಷ ಕೊಡ್ತೀನಿ. ಇವ್ರಿಗೆ ಬಿಟ್ಬಿಟ್ಟಿದ್ದಾರೆ ಪಾರ್ಟ್ನರ್ಸ್, ನೀನ್ ವ್ಯವಹಾರ ಮಾಡಿ ಡಿಸೈಡ್ ಮಾಡ್ಬಿಟ್ಟು ಮಾರಾಟ ಮಾಡಪ್ಪ ಅಂತ. ಸರಿ, ಇವ್ನು ಮಾರಾಟ ಮಾಡ್ಬೇಕು ಅಂತ ಯಾವ್ದೋ ಹಳೆ ಮಿಷನರಿ ಇದೆ ಫರ್ಮ್ಗೆ ಸೇರಿದ್ದು, ಮಾರಾಟ ಮಾಡೋಣಪ್ಪ. 10 ಲಕ್ಷ ಕೊಡ್ತೀನಿ ಅಂತ ಒಬ್ಬ, ಅದಕ್ಕೆ ಇನ್ನೊಬ್ಬ 15 ಲಕ್ಷ ಕೊಡ್ತೀನಿ ಅಂತ. ಇವನ್ ಏನ್ ಮಾಡ್ತಾನೆ, ಫ್ರೆಂಡ್, ನನ್ನ ಫ್ರೆಂಡ್ ಅಲ್ವಾ, ಬೇರೆ ಯಾರು ಏನ್ ಕೇಳಲ್ಲ ಬಿಡು ಅಂತ ಹೇಳ್ಬಿಟ್ಟು ಈ 10 ಲಕ್ಷ ರೂಪಾಯಿಗೆ ಆ ಮಷಿನರಿನ ಮಾರಾಟ ಮಾಡ್ಬಿಟ್ಟ ಮೊದಲನೇ ವ್ಯಕ್ತಿಗೆ. ಅಂದ್ರೆ ವಾಟ್ ಈಸ್ ಡೂಯಿಂಗ್ ಆಕ್ಚುಲಿ, ಈಸ್ ಕಮಿಟಿಂಗ್ ವಯೋಲೇಷನ್ ಆರ್ ಈಸ್ ಕಮಿಟಿಂಗ್ ಬ್ರೀಚ್ ಆಫ್ ಈಸ್ ಡ್ಯೂಟಿ ಟು ಕ್ಯಾರಿ ಆನ್ ದ ಬಿಸ್ನೆಸ್ ಟು ದ ಗ್ರೇಟೆಸ್ಟ್ ಕಾಮನ್ ಅಡ್ವಾಂಟೇಜ್. 10 ಲಕ್ಷ ಕೊಟ್ರೆ 5 ಲಕ್ಷ ಲಾಸ್. ಯಾರಿಗ್ ಲಾಸ್? ಅವನಿಗೊಬ್ಬನಿಗೆಲ್ಲ ಲಾಸ್. ಇಟ್ ಈಸ್ ದ ಲಾಸ್ ಫಾರ್ ಆಲ್ ಅದರ್ ಪಾರ್ಟ್ನರ್ಸ್. ಮಿಕ್ಕಿದೆಲ್ಲ ಪಾರ್ಟ್ನರ್ಸ್ಗೆ, ಇಡೀ ಫರ್ಮ್ಗೆ 5 ಲಕ್ಷ ರೂಪಾಯಿ ಲಾಸ್. ಹಂಗ್ ಮಾಡಂಗಿಲ್ಲ ಅವ್ನು. ಅವನ ಪರ್ಸನಲ್ ರಿಲೇಶನ್ಶಿಪ್, ಪರ್ಸನಲ್ ಕಾಂಟ್ಯಾಕ್ಟ್ಸ್ ಅಥವಾ ಬೇರೆ ಏನೇ ಇರ್ಬೋದು, ಅವುಗಳಿಗೆ ಹೆಚ್ಚು ಮಹತ್ವ ಕೊಡಂಗಿಲ್ಲ ಅವ್ನು ವ್ಯವಹಾರ ಮಾಡ್ಬೇಕಾರೆ. ಹಿ ಹ್ಯಾಸ್ ಟು ಕ್ಯಾರಿ ಆನ್ ದ ಬಿಸ್ನೆಸ್ ಟು ದ ಗ್ರೇಟೆಸ್ಟ್ ಕಾಮನ್ ಅಡ್ವಾಂಟೇಜ್ ಆಫ್ ದ ಫರ್ಮ್. ಆ ಪಾಲುದಾರಕ ಸಂಸ್ಥೆಗೆ ಎಷ್ಟು ಮ್ಯಾಕ್ಸಿಮಮ್ ಒಳ್ಳೇದಾಗುತ್ತೋ ಆ ರೀತಿ ವ್ಯವಹಾರ ಮಾಡಬೇಕು. ಅದು ಅವನ ಮೊದಲನೆಯ ಡ್ಯೂಟಿ. ಅದಕ್ಕೆ ಕಾಂಟ್ರಾಕ್ಟ್ ಮಾಡ್ಕೊಂಡು ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ಳೋಕೆ ಅವಕಾಶಗಳಿಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವಾಟ್ ಈಸ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಡ್ಯೂಟಿ. ಅಂಡರ್ಸ್ಟುಡ್? ಎರಡನೇದು, ನೆಕ್ಸ್ಟ್ ಡ್ಯೂಟಿ ಇಸ್ ಡ್ಯೂಟಿ ಟು ಬಿ ಜಸ್ಟ್ ಅಂಡ್ ಫೇತ್ಫುಲ್ ಟು ಈಚ್ ಅದರ್. ನ್ಯಾಯಬದ್ಧವಾಗಿ ನಡ್ಕೊಬೇಕು ಪರಸ್ಪರ, ಮತ್ತೆ ಫೇತ್ಫುಲ್ ಆಗಿ ನಂಬಿಕೆ ಇರೋತೀರಿ, ನಂಬಿಕೆಯಿಂದ ನಡ್ಕೊಬೇಕು. ನನ್ನ ನಂಬ್ಕೊಂಡು ಇನ್ನೊಬ್ರು ಯಾರೋ ವ್ಯವಹಾರ ನಂಗೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಮೋಸ ಆಗ್ಬಾರ್ದು, ಅವ್ರಿಗೆ ಅದರಿಂದ ಬೆನಿಫಿಟ್ ಆಗ್ಬೇಕು. ಅದೇ ರೀತಿ ಆ ರೀತಿ ನಡ್ಕೊಬೇಕು. ಈಚ್ ಪಾರ್ಟ್ನರ್ ಹ್ಯಾಸ್ ಟು ಬಿ ಜಸ್ಟ್ ಅಂಡ್ ಫೇತ್ಫುಲ್ ಟು ಈಚ್ ಅದರ್. ಪರಸ್ಪರ ಹೆಂಗಿರ್ಬೇಕು? ನ್ಯಾಯಸಮ್ಮತವಾಗಿರ್ಬೇಕು. ಯಾರಿಗೂ ಒಬ್ಬರಿಂದ ಇನ್ನೊಬ್ರಿಗೆ ಅನ್ಯಾಯ ಮಾಡೋ ರೀತಿ ವ್ಯವಹಾರಗಳು ಮಾಡಬಾರ್ದು. ಮತ್ತೆ ಫೇತ್ಫುಲ್ ಆಗಿರ್ಬೇಕು, ಪ್ರಾಮಾಣಿಕನಾಗಿರ್ಬೇಕು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಟ್. ಅದನ್ನು ಅಷ್ಟೇ, ನಾನು ಕಾಂಟ್ರಾಕ್ಟ್ ಮಾಡ್ಕೊಂಡು ನಿನ್ ಪಾರ್ಟ್ನರ್ ಸೇರಿಸ್ಕೊಂತೀವಿ, ಆದ್ರೆ ನೀನ್ ಫೇತ್ಫುಲ್ ಆಗಿ ಇಲ್ಲದೆ ಇದ್ರು ನಾವು ನಿನ್ ಮೇಲೆ ಯಾವ್ದು ಆಕ್ಷನ್ ತಗೊಳ್ಳಂತ ಒಪ್ಪಂದ ಮಾಡ್ಕೊಂಡ್ರೆ ಆ ಒಪ್ಪಂದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಯಾಕಂದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅಪೋಸಿಟ್ ಟು ಪಬ್ಲಿಕ್ ಪಾಲಿಸಿ. ಇಟ್ ಇಸ್ ಅ ವೈಡ್ ಅಗ್ರಿಮೆಂಟ್ ಆಗ್ತದೆ. ಅದರಿಂದ ಯು ಹ್ಯಾವ್ ಟು ಬಿ ensure that once you are a partner, you have to be just and faithful to each other. ಮಿಕ್ಕಿದ 5 ಜನ ಇದ್ರೆ, ನಾನು 6 ಜನ ಇದೀವಪ್ಪ, ನಾನು ಹೆಂಗಿರ್ಬೇಕು ಅಂದ್ರೆ ಮಿಕ್ಕಿದೆಲ್ಲಾ ಪಾರ್ಟ್ನರ್ಸ್ಗೂ ಅವ್ರಿಗೆ ನ್ಯಾಯಸಮ್ಮತವಾಗಿ ಅವ್ರ ಜೊತೆ ವ್ಯವಹಾರ ಮಾಡ್ಬೇಕು, ಮತ್ತೆ ಪ್ರಾಮಾಣಿಕವಾಗಿ ಅವ್ರ ಒಳ್ಳೇದಕ್ಕೋಸ್ಕರ ನಾನು ವ್ಯವಹಾರ ಮಾಡ್ಬೇಕು, ಪ್ರಾಮಾಣಿಕನಾಗಿರ್ಬೇಕು ಅವ್ರ ಜೊತೆಲಿ. ದಟ್ ಇಸ್ ಅ ಸೆಕೆಂಡ್ ಇಂಪಾರ್ಟೆಂಟ್ ಡ್ಯೂಟಿ ವಿಚ್ ಕೆನಾಟ್ ಬಿ ಕಾಂಟ್ರಾಕ್ಟೆಡ್ ಔಟ್. ಅದರ ಬಗ್ಗೆ ವ್ಯತಿರಿಕ್ತವಾದ ಕಾನೂನು ಮಾಡಂಗಿಲ್ಲ. ಟು ರೆಂಡರ್ ಟ್ರೂ ಅಕೌಂಟ್ಸ್ ಅಂಡ್ ಫುಲ್ ಇನ್ಫಾರ್ಮೇಶನ್. ತಾನು ವ್ಯವಹಾರ ನಡೆಸ್ತಿದ್ದೀನಿ, ಯಾವುದೋ ಒಂದು ವ್ಯವಹಾರ ನಂಗೆ ಕೊಟ್ಟಿದ್ದಾರೆ, ಅದರ ಸರಿಯಾದ ಲೆಕ್ಕ ಮತ್ತೆ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಪೂರ್ಣ ಮಾಹಿತಿನ ಯಾರು ಕೊಡಬೇಕು? ಆಫ್ ಆಲ್ ಥಿಂಗ್ಸ್ ಅಫೆಕ್ಟಿಂಗ್ ದ ಫರ್ಮ್. ಆ ವ್ಯವಹಾರ ಮತ್ತೆ ಅಕೌಂಟ್ಸ್ ಮತ್ತೆ ಇನ್ಫಾರ್ಮೇಶನ್ ಅದರ ಪರಿಣಾಮ ಈ ಪಾಲುದಾರಕ ಸಂಸ್ಥೆಗೆ ಬೀರುತ್ತೆ ಅಂದ್ರೆ ಅದನ್ನ ಕೊಡ್ಬೇಕು. ಯಾರಿಗೆ? ಟು ರೆಂಡರ್ ನೀಡಬೇಕು. ಯಾರಿಗೆ ನೀಡಬೇಕು? ಟು ಎನಿ ಪಾರ್ಟ್ನರ್ ಆರ್ ಹಿಸ್ ಲೀಗಲ್ ರೆಪ್ರೆಸೆಂಟೇಟಿವ್. ಯಾವುದೇ ಪಾರ್ಟ್ನರ್ ಕೇಳಿದ್ರು ಕೊಡ್ಬೇಕು. ಅಥವಾ ಪಾರ್ಟ್ನರ್ ತೀರ್ಕೊಂಡ್ಬಿಟ್ಟಿದ್ದಾನಪ್ಪ, ಅವಾಗ ಲೆಕ್ಕ ಕೊಡ್ಬೇಕು. ಯಾರಿಗೆ? ಅವನ ಲೀಗಲ್ ರೆಪ್ರೆಸೆಂಟೇಟಿವ್ ಆರ್ ಲೀಗಲ್ ಹೇರ್ಸ್. ಅವನ ಲೀಗಲ್ ಹೇರ್ಸ್ ಇರ್ಬೋದು, ಲೀಗಲ್ ರೆಪ್ರೆಸೆಂಟೇಟಿವ್, ಅವನ ಪ್ರತಿನಿಧಿಗಳಿರ್ಬೋದು. ಅವ್ರಿಗೆ ಕೇಳಿದ್ರೆ ಅವ್ರಿಗೂ ಲೆಕ್ಕ ಕೊಡ್ಬೇಕು. ನೀವು ಪೂರ್ಣ ಮಾಹಿತಿನ ಕೊಡ್ಬೇಕು. ದಟ್ ಈಸ್ ದ ಡ್ಯೂಟಿ ಆಫ್ ಈಚ್ ಪಾರ್ಟ್ನರ್. ಇವುಗಳನ್ನ ಕಾಂಟ್ರಾಕ್ಟ್ ಮಾಡ್ಕೊಂಡು ನಾವು ಲೆಕ್ಕ ಕೊಡಲ್ಲ ಅಂತ ಒಪ್ಪಂದ ಮಾಡ್ಕೊಳಂಗಿಲ್ಲ.
ಲೆಕ್ಕ ಯಾವಾಗ 5 ಜನ ಪಾರ್ಟ್ನರ್ಸ್ ಇದೀವಿ, ಎಲ್ಲ ಬದುಕಿದೀವಿ, ನಮ್ಗೇನು ಸಮಸ್ಯೆ ಇಲ್ಲ, ನಾವೇನ್ ಸಾಯಲ್ಲ ಅಂತ ಎಲ್ಲರೂ ಅಂದ್ಕೊಂತಾರೆ. ಅದರಿಂದ ಲೆಕ್ಕ ಯಾರ ನಾನು ಲೀಗಲ್ ಹೇರ್ ಸೇರಿದ್ರೆ ಲೆಕ್ಕ ಕೊಡಂಗಿಲ್ಲಪ್ಪ ಅಂತ ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗಲ್ಲ. It is a absolute duty. You have to give full account and true account and full information about the activities of the firm, which is going to affect the firm, to both our partners as well as his legal representatives, if at all the partner is no more or he has become unsound mind. ಬೇರೆ ಯಾವುದೇ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಅವನ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಕೇಳಿದ್ರೆ ಲೆಕ್ಕ ಕೊಡಬೇಕು. That is an important absolute duty of each partner. ಪಾರ್ಟ್ನರ್ಸ್ ಕೇಳಿದ್ರು ಲೆಕ್ಕ ಕೊಡಬೇಕು, ಪಾರ್ಟ್ನರ್ಸ್ ಇಲ್ದಂಗೆ ಅವನ ಲೀಗಲ್ ರೈಟ್ಸ್ ಕೇಳಿದ್ರು ಲೆಕ್ಕ ಕೊಡಬೇಕು. ಎಂತ ಲೆಕ್ಕ? ಟ್ರೂ ಅಕೌಂಟ್ಸ್, ಸರಿಯಾದ ಲೆಕ್ಕ ಮತ್ತೆ ಫುಲ್ ಇನ್ಫಾರ್ಮೇಶನ್, ಪೂರ್ಣ ಮಾಹಿತಿ. ಯಾವ್ದ್ರ ಬಗ್ಗೆ? ಯಾವುದೇ ವಿಷಯ ಅದರಿಂದ ಅದರ ಪರಿಣಾಮ ಆ ಪಾಲುದಾರಕ ಸಂಸ್ಥೆಯ ವ್ಯವಹಾರಗಳ ಮೇಲೆ ಬೀರುತ್ತೆ ನಂಗಿದ್ರೆ ಅವುಗಳ ಎಲ್ಲಾ ಮಾಹಿತಿನೂ ಪಾರ್ಟ್ನರ್ಸ್ಗೂ ಕೊಡಬೇಕು, ಮಿಕ್ಕಿದ ವ್ಯಕ್ತಿಗಳಿಗೂ ಲೀಗಲ್ ರೈಟ್ಸ್ಗೂ ಕೊಡ್ಲೇಬೇಕು. This is the first section which talks about absolute duties of partners. ಇದರಿಂದ ಅವರು ಹೊರಗೆ ಬರಕ್ಕೆ ಸಾಧ್ಯನೇ ಇಲ್ಲ. We will stop at this. ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದೀವಲ್ಲ, ಇವುಗಳಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಿ. ಮಿಕ್ಕಿದ ಪ್ರಾವಿಷನ್ ಸೆಕ್ಷನ್ 10 ನಾವು ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಆಲ್ಮೋಸ್ಟ್ 1 minute ಟೈಮ್ ಇದೆ. ಇಫ್ ಯು ಹ್ಯಾವ್ ಡೌಟ್ಸ್ ಯು ಕ್ಯಾನ್ ಆಸ್ಕ್, ಅದರ್ವೈಸ್ ವಿ ವಿಲ್ ಸ್ಟಾಪ್. ಏನಾದ್ರು ಡೌಟ್ಸ್ ಇದೆಯಾ? ಇನ್ನು ಟೈಮ್ ಇದೆ, ಕೇಳ್ಬೋದು. ಕಾರ್ಯಭಾರಿ ಮತ್ತು ಕಾರ್ಕುನ ಎರಡು ಒಂದಾಗ್ತಾವ ಸರ್? ಕಾರ್ಕುನ ಗೊತ್ತಿಲ್ಲಪ್ಪ ನಂಗೆ, ಏನಂತಾರೆ ಕಾರ್ಕುನ ಅಂದ್ರೆ. ಕಾರ್ಕುನ ಐ ಡೋಂಟ್ ನೋ. ಕಾರ್ಯಭಾರಿ ಅಂದ್ರೆ ನಾನ್ ಮಾಡೋ ಕೆಲಸ ನನ್ ಬದಲು ಇನ್ನೊಬ್ರು ಮಾಡೋದು. ಕಾರ್ಕುನ ಅನ್ನ ಯಾವ ಅರ್ಥದಲ್ಲಿ ಬಳಸ್ತಾರೆ ಐ ಆಮ್ ನಾಟ್ ವೆರಿ ಶೂರ್. ಕಾರ್ಯಭಾರಿ ಅಂದ್ರೆ ಇವಾಗ ಹೇಳಿದ್ರಲ್ಲ, ನಾನು ಎಲ್ಲಿಗೋ ಹೋಗ್ಬೇಕಪ್ಪ, ಹೋಗಿ ನಾನು ಕಾರ್ನ ಸರ್ವಿಸಿಂಗ್ ಕೊಟ್ಟಿದ್ದೀನಪ್ಪ, ಸರ್ವಿಸಿಂಗ್ ಕೊಟ್ಟಿದ್ದೀನಿ, ನಾನು ಹೋಗಕ್ಕಾಗ್ತಿಲ್ಲ, ನನ್ನ ಫ್ರೆಂಡ್ ಕೇಳಿದೆ, ಪ್ಲೀಸ್ ಹೋಗಿ ತಗೊಂಡ್ಬರ್ತೀನಪ್ಪ ಕಾರ್ನ ಅಂದಾಗ ಅವನು ನನ್ನ ಪರವಾಗಿ ಹೋಗ್ತಾನೆ ಶೋರೂಮ್ಗೆ. ಸರ್ವಿಸ್ ಬಿಟ್ಟಿದ್ದಾರೆ, ಹಿಂಗೆ ಕೊಟ್ಟಿದ್ದಾರೆ, ರೆಸಿಪ್ಟ್ ಕೊಟ್ಟರು ನೋಡಿ, ನೀವು ರೆಸಿಪ್ಟ್ ಕೊಟ್ಟಿದ್ದೀರಲ್ಲ, ನಂಗೆ ಕೊಟ್ಟ ನಮ್ಮ ಫ್ರೆಂಡು, ನಂದಲ್ಲ ಕಾರು, ನಮ್ಮ ಫ್ರೆಂಡು, ಇಸ್ಕೊಂಬರಕ್ಕೆ ಹೇಳಿದಾನೆ, ತಗೊಳ್ಳಿ ಸರ್ವಿಸ್ ಚಾರ್ಜಸ್ ತಗೊಂಡು ನನಗೆ ಕಾರ್ ಕೊಡಿ ಅಂದ್ರೆ ಐ ಆಮ್ ಹಿಸ್, ನನ್ನ ಫ್ರೆಂಡ್ ಇರ್ತಾನಲ್ಲ ಅವನು ನನ್ನ ಕಾರ್ಯಭಾರಿ ಆಗ್ತಾನೆ. ಗೊತ್ತಾಗ್ತಿದೆಯಲ್ಲ? ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಾರ್ಕುನ ಏನು ಅನ್ನೋದು ಯಾರ್ಯಾರ ಗೊತ್ತಿದ್ರೆ ಹೇಳ್ರಿ, ಕಾರ್ಕುನ ಅಂದ್ರೆ ಏನು ಅಂತ.